ರಾಮ ರಾಮ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ರಾಮಚಂದ್ರಪುರ ಮಠದ ಪೀಠಾಧಿಪತಿ ರಾಘವೇಶ್ವರ ಶ್ರೀ ಭಾರತೀ ಸ್ವಾಮೀಜಿಗಳ ವಿವಾದಗಳ ಒಂದ ಎರಡ. ಸೊ ಒಂದು ಕಡೆ ಗೋಗಳ ರಕ್ಷಣೆ, ಮತ್ತೊಂದು ಕಡೆ ಹಿಂದುತ್ವದ ರಕ್ಷಣೆ, ಮತ್ತೊಂದು ಕಡೆ ರಾಮನಾಮ ಜಪ, ಅದ್ರ ಜೊತೆಗಿನ ಅನೇಕ ವಿವಾದಗಳು ಕೂಡ ಮೈ ಮೇಲೆ ಎಳ್ಕೊಂಡಿರ್ತಕ್ಕಂಥ ಸ್ವಾಮೀಜಿ. ಸೊ ಈ ಸ್ವಾಮೀಜಿ ವಿವಾದಗಳು ಇನ್ನೂ ಕೂಡ ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ. ಒಂದರ ಮೇಲೊಂದು ವಿವಾದಗಳು ಮೈ ಮೇಲೇ ಬರ್ತಾ ಇದ್ದಾವೆ. ಜೊತೆಗೇ ನಾನು ಹಿಮಾಲಯಕ್ಕೆ ಹೋಗ್ತೀನಿ, ವಿವಾದಗಳಿಂದ ಸಾಕಾಗಿ ಹೋಗಿದೆ, ರಾಮ ನಾನು ತಪಸ್ಸನ್ನು ಮಾಡ್ತೀನಿ ಹಿಮಾಲಯದಲ್ಲಿ ಅಂತ ಹೇಳಿ ಭಕ್ತರ ಮುಂದೆ ಹೇಳಿದಂಥ ಸ್ವಾಮೀಜಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹವ್ಯಕ ಸಮಾಜದಲ್ಲೇ ಇವತ್ತು ಅನೇಕ ಬಣಗಳಾಗಿದ್ದಾವೆ. ಮತ್ತು ಹೇಳಿಕೆಯಲ್ಲಿ ಹವ್ಯಕ ಸಮಾಜ ಏನಿದೆ ಅದು ಭಾಳ ಪ್ರಜ್ಞಾವಂತ ಸಮಾಜ, ಕೃಷಿಕ ಸಮಾಜ ಮತ್ತು ಶ್ರಮಜೀವಿಗಳಿರ್ತಕ್ಕಂಥ ಒಂದು ಸಮಾಜ. ಸೊ ಆ ಸಮಾಜದಲ್ಲಿ ಇವತ್ತು ಈ ಮಠದ ವಿಚಾರದಲ್ಲಿ ಅನೇಕ ಅಭಿಪ್ರಾಯಗಳಿದ್ದರೂ ಕೂಡ ಮಠದ ವಿರುದ್ಧ ಯಾರೂ ಇಲ್ಲ ಅಂತ ಹೇಳ್ತಾನೆ ಇವತ್ತು ಮಠಕ್ಕೆ ಒಬ್ಬ ಆಡಳಿತಾಧಿಕಾರಿ ತರಬೇಕು, ಸ್ವಾಮೀಜಿಯವರಿಗೆ ಒಂದು ರೀತಿ ಧರ್ಮದ ನೆಲೆಯಲ್ಲಿ, ತತ್ವದ ನೆಲೆಯಲ್ಲಿ, ವಿಚಾರದ ನೆಲೆಯಲ್ಲಿ ಕಟ್ಟಿ ಹಾಕಬೇಕು ಅನ್ನುವಂಥ ಒಂದು ಪ್ರಯತ್ನ ನಡೀತದೆ. ಸೊ ಆ ಕಾರಣಕ್ಕಾಗಿಯೇ ಇವತ್ತು ರಾಜ್ಯ ಮಹಿಳಾ ಮತ್ತು ಮಕ್ಕಳ ದೌರ್ಜನ್ಯ ತಡೆ ಸಮಿತಿಯ ಅಧ್ಯಕ್ಷ ವಿಧಾನ ಪರಿಷತ್ ಸದಸ್ಯ ಉಗ್ರಪ್ಪನವರಿಗೆ ಅಖಿಲ ಹವ್ಯಕ ಒಕ್ಕೂಟದ ನೇತೃತ್ವದಲ್ಲಿ ಮುಖಂಡರು ದೂರನ್ನು ಸಲ್ಲಿಸಿದ್ದಾರೆ. ಹಾಗಾದರೆ ಈ ಒಂದು ದೂರಿನ ನಂತರ ಏನಾಗುತ್ತೆ? ಯಾಕಂದರೆ ಕೋರ್ಟ್ಗಳಲ್ಲಿ ಕೂಡ ಅನೇಕ ರೀತಿಯ ವಿಚಾರಣೆಗಳಾಗಿ, ತೀರ್ಪುಗಳಾಗಿ, ಈಗಾಗಲೇ ರಾಮಕಥಾ ಗಾಯಕಿ ಪ್ರೇಮಲತಾ ದಿವಾಕರ ಶಾಸ್ತ್ರಿ ನೀಡಿದಂಥ ಒಂದು ದೂರಿತ ಅತ್ಯಾಚಾರ ದೂರು, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಕ್ಲೀನ್ ಚಿಟ್ ಕೂಡ ಸಿಕ್ಕಿದೆ. ಕೋರ್ಟು ತನ್ನ ತೀರ್ಪಲ್ಲಿ ಇದು 169 ಬಾರಿ ಆಗಿರ್ತಕ್ಕಂಥದ್ದು ಅತ್ಯಾಚಾರ ಅಲ್ಲ, ಆದರೆ ಏನು ಅನ್ನುವಂಥ ಪ್ರಶ್ನೆ ಈಗಲೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಸೊ ಇವತ್ತು ಕೂಡ ಮತ್ತೆ ಇನ್ನೊಂದು ಪ್ರಕರಣಕ್ಕೆ ಜೀವ ತರುವಂಥ ಪ್ರಯತ್ನ ಕೂಡ ನಡೆದಿದೆ. ಉಗ್ರಪ್ಪನವರು ನೀಡಿರ್ತಕ್ಕಂಥ ದೂರ ನಂತರ ಏನಾಗುತ್ತೆ? ಸೊ ಆ ವಿಷಯವನ್ನು ನಾನು ಚರ್ಚೆಗೆ ಎತ್ಕೊಳ್ತೇನೆ. ಜೊತೆಗೆ ಒಂದು ಸ್ಪಷ್ಟಪಡಿಸ್ತೀನಿ, ನಾವು ಮಠದ ವಿರುದ್ಧ ಆಗಲಿ ಮಠದ ಪರ ಆಗಲಿಲ್ಲ. ಯಾಕಂದರೆ ಈಗಾಗಲೇ ನಾವು ಮಠದ ಅನೇಕ ಪದಾಧಿಕಾರಿಗಳನ್ನು, ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಕೂಡ ಸಂಪರ್ಕ ಮಾಡಿದೆ. ಅವರು ಕೂಡ ಚರ್ಚೆಗೆ ಬನ್ನಿ ಅಂತ ಆಹ್ವಾನ ಮಾಡಿದ್ವಿ, ಯಾರೂ ಕೂಡ ಚರ್ಚೆಗೆ ಅವರು ಒಪ್ಪಿಲ್ಲ. ಸೊ ಈಗಲೂ ಕೂಡ ನಾವು ದೂರವಾಣಿ ಸಂಪರ್ಕದ ಮೂಲಕ ಅವರಿಗೆ ಚರ್ಚೆಯಲ್ಲಿ ಕರೆತರುವಂಥ ಪ್ರಯತ್ನ ಖಂಡಿತ ಮಾಡ್ತೀವಿ. ಸೊ ಹಾಗೆ ಹೇಳ್ತಾನೆ ಇವತ್ತಿನ ಚರ್ಚೆಯನ್ನು ಶುರು ಮಾಡ್ತೀನಿ. ರಾಮ. ಸೊ ಎಲ್ಲೋ ಒಂದು ಕಡೆ ಈ ಒಂದು ವಿವಾದ ತಣ್ಣಗಾಯಿತು ಅನ್ನೋವಾಗಲೇ ಅಖಿಲ ಹವ್ಯಕ ಒಕ್ಕೂಟದ ಪದಾಧಿಕಾರಿಗಳು, ಮುಖಂಡರು, ಈ ಒಂದು ಹವ್ಯಕ ಸಮಾಜದ ಪ್ರಜ್ಞಾವಂತರು ಈಗಾಗಲೇ ಕೋರ್ಟ್ಗಳಲ್ಲಿ, ಬೀದಿಗಳಲ್ಲಿ, ಸಮಾಜದ ಒಳಗೆ ಹೊರಗಡೆ ಚರ್ಚೆ ಮಾಡ್ತಾನೆ. ಒಂದು ಏನು ಮೋದಿ ಹೇಳ್ತಾ ಇದ್ದಾರೆ ಸ್ವಚ್ಛ ಭಾರತ ಅನ್ನುವಂಥದ್ದು, ಈ ಮಠದಲ್ಲೂ ಕೂಡ ಸ್ವಚ್ಛ ಭಾರತದ ಒಂದು ಕಲ್ಪನೆಯೊಂದಿಗೆ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಉಗ್ರಪ್ಪನವರಿಗೆ ನೀಡಿದಂಥ ದೂರಿನ ನಂತರ ಏನಾಗಬಹುದು, ನಿಜವಾಗಲೂ ಕೂಡ ಈ ಒಂದು ಸಮಿತಿ ಈ ವಿಚಾರದಲ್ಲಿ ಏನೆಲ್ಲ ನಿರ್ಧಾರಗಳನ್ನು ಕೈಗೊಳ್ಬೋದು, ಯಾವ ಹೆಜ್ಜೆಗಳನ್ನು ಇಡ್ಬೋದು, ಈ ಸಂಬಂಧಪಟ್ಟಂತೆ ವರದಿ ಅಥವಾ ಸರ್ಕಾರಕ್ಕೇನಾದರೂ ತನ್ನದೇ ಆದಂಥ ರೆಕಮೆಂಡೇಶನ್ ಮಾಡ್ಬೋದಾ? ಹಾಗಾದರೆ ಇವತ್ತು ಈ ದೂರಿನ ನಂತರ ಉಗ್ರಪ್ಪ ಹೇಳಿದ್ದನು, ಮತ್ತು ಈ ಒಂದು ದೂರನ್ನು ನೀಡಿದಂಥ ಹವ್ಯಕ ಒಕ್ಕೂಟದ ಮುಖಂಡರಾದಂಥ ಸತ್ಯನಾರಾಯಣ ಭಟ್ರು ಏನು ಹೇಳಿದ್ರು ಬನ್ನಿ ನೋಡೋಣ. ನಮ್ಮ ಸಮಾಜದ ಮಠ, ರಾಮಚಂದ್ರಾಪುರ ಮಠ, ರಾಘವೇಶ್ವರ ಭಾರತಿ ಅವರಿಗೆ ಈಗ ಸುಮಾರು 38 ವರ್ಷಗಳು. 1920ನೇ ವರ್ಷದಲ್ಲಿ ಅವರು ಮಠಾಧೀಶರಾದಂಥ ಸಂದರ್ಭ. ಅವರ ರೆಗ್ಯುಲರ್ ವಿದ್ಯಾಭ್ಯಾಸ ಮಿಡ್ಲಿ ಸ್ಕೂಲ್ 7th, 6th, 7th ಸ್ಟ್ಯಾಂಡರ್ಡ್. ಆದರೆ ವಿಶೇಷವಾಗಿ ಬೇರೆ ಬೇರೆ ಶಾಸ್ತ್ರಗಳು, ವೇದ ಇನ್ನಿತರರ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಾರಂಭದಲ್ಲಿ ಶ್ರೀರಾಮನ ಬಗ್ಗೆ ಮತ್ತು ಗೋವುಗಳ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸ ಮಾಡ್ತಾ ಇದ್ರು ಅಂಥೇಳಿ ನಾವೆಲ್ಲ ಅವರ ಬೆಂಬಲಕ್ಕೆ ಒಂದು ಹಂತದಲ್ಲಿ ನಿಂತಿದ್ವಿ. ಆದರೆ ಅವರು ಮನುಷ್ಯ ಸಹಜವಾದಂಥ ಕಾಮ, ಕ್ರೋಧ, ಮದಮಾತ್ಸರ್ಯಗಳನ್ನು ಸನ್ಯಾಸಿ ಆದ ಮೇಲೂ ಜಯಿಸಲಿಲ್ಲ ಅಥವಾ ಬಿಡಲಿಲ್ಲ. ಅವರ ವಿಕೃತ ಭಾವನೆಗಳು ನಮ್ಮ ಗಮನಕ್ಕೆ ಬಂದ ಮೇಲೆ ಒಂದು ಹಂತದಲ್ಲಿ ನಾವುಗಳೇ ಅವರಿಗೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಆಗಿದ್ವಿ. ಒಬ್ಬರು ಕೋಶಾಧ್ಯಕ್ಷರಾಗಿದ್ದರು ಅಂಥೇಳಿ ಅವರೇ ಹೇಳಿದಂಥವ್ರು.
ಇನ್ನೊಬ್ಬರು ನಾನು ಅವರಿಗೆ ಅಡ್ವೈಸರ್ ಆಗಿದ್ದೆ ಅಂತ ಹೇಳಿದಂಥವ್ರು. ಆ ಕಾರಣದಿಂದ ಅವರಲ್ಲಿ ಈ ಥರ ನೀವು ನಡ್ಕೊಂಡಿರ್ತಕ್ಕಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ. ನೀವು ಒಳ್ಳೆಯ ಸಂಪ್ರದಾಯ ಅಥವಾ ಈ ಮಠದ ಘನತೆ ಗೌರವವನ್ನು ಉಳಿಬೇಕು ಅನ್ನೋ ಹಾಗಿದ್ದರೆ ಪೀಠ ತ್ಯಾಗ ಮಾಡಬೇಕು ಅಂಥೇಳಿ ನಾವು ವಿನಂತಿ ಮಾಡಿಕೊಂಡಿದ್ವಿ. ಈ 2 ವರ್ಷದ ಹಿಂದೆ 2014 ಜುಲೈ ನಂತರ ಜುಲೈಯಲ್ಲಿ ಪ್ರೇಮಲತಾ ದಿವಾಕರ್ ಮತ್ತು ದಿವಾಕರ್ ಅವರು ಶ್ರೀ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಅವರ ವಿರುದ್ಧವಾಗಿ ಒಂದಷ್ಟು ಆಪಾದನೆಗಳನ್ನು ಮಾಡಿದರು. ಆಮೇಲೆ ಅದು ಕೇಸು ದಾಖಲಾಯಿತು, ವಿಚಾರಣೆಗಳು ನಡೆಯಿತು. ದಿವಾಕರ್ ಅವರ ವಿರುದ್ಧವಾಗಿ ಹೊನ್ನಾವರದಲ್ಲಿ ಒಂದು ಬ್ಲ್ಯಾಕ್ ಮೇಲ್ ಕೇಸ್ ಕೂಡ ದಾಖಲಾಗಿ ವಿಚಾರಣೆ ಎಲ್ಲ ನಡೆದಿದೆ. ಆದರೆ ಇದುವರೆಗೂ ಕೂಡ ಅದರಲ್ಲಿ ಬಿ ರಿಪೋರ್ಟ್ ಆಗಲಿ ಅಥವಾ ಚಾರ್ಜ್ ಶೀಟ್ ಆಗಲಿ ಹಾಕಿಲ್ಲ. ಕೇಸಿನಲ್ಲಿ ಏನು ಪ್ರಗತಿ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಆ ಕೇಸ್ ಬಹಳ ಮುಖ್ಯವಾದದ್ದು. ಯಾಕೆ ಅಂತ ಹೇಳಿದರೆ, ಮಠ ದಿವಾಕರ್ ಮತ್ತು ಪ್ರೇಮಲತಾ ವಿರುದ್ಧ ಬ್ಲ್ಯಾಕ್ ಮೇಲ್ ಕೇಸ್ ಹಾಕಿರೋದ್ರಿಂದಾನೇ ಆಕೆ ತಮ್ಮ ಮೇಲೆ ಆಪಾದನೆಯನ್ನು ಮಾಡಿದ್ದಾರೆ, ಲೈಂಗಿಕ ಕಿರುಕುಳದ ಆಪಾದನೆಯನ್ನು ಮಾಡಿದ್ದಾರೆ ಅಂತ ಹೇಳುವಂಥದ್ದು ರಾಘವೇಶ್ವರ ಭಾರತಿಯವರ ನಿಲುವು. ಅದು ಹಾಗಾದ ಕಾರಣ ಆ ಕೇಸ್ ಏನಾಯಿತು, ಅದು ಸರಿಯೋ ಸುಳ್ಳೋ ತಪ್ಪೋ ಏನಾಗಿದೆ ಅನ್ನುವಂಥದ್ದು ವಿಚಾರ ಗೊತ್ತಾಗಬೇಕು. ಒಬ್ಬ ಮಹಿಳೆಗೆ ಅನ್ಯಾಯ ಆಗಿದೆ, ಆದ್ದರಿಂದ ಇದರಲ್ಲಿ ಆದಷ್ಟು ಬೇಗ ತೀರ್ಮಾನ ಬರಬೇಕು ಅನ್ನೋಂಥದ್ದು ನಮ್ಮ ಬೇಡಿಕೆಯಾಗಿತ್ತು. ಎರಡನೇ ವಿಚಾರ ಅಂದರೆ, ಇನ್ನೊಬ್ಬಳು ಹುಡುಗಿ ಆಕೆ ತನ್ನ 14ನೇ ವಯಸ್ಸಿನಲ್ಲಿ ಇವರಿಂದ ತನ್ನ ಮೇಲೆ ಲೈಂಗಿಕ ಅತ್ಯಾಚಾರ ನಡೆದಿದೆ ಅನ್ನುವಂಥ ದೂರನ್ನು ಕೊಟ್ಟಿದ್ದಾಳೆ, ಪಲ್ಲವಿ ಅನ್ನುವಂಥ ಹುಡುಗಿ. ಅದರ ಬಗ್ಗೆ ಕೂಡ ವಿಚಾರಣೆ ಯಾವ ಹಂತದಲ್ಲಿದೆ, ಏನು ಪ್ರೋಗ್ರೆಸ್ ಆಗ್ತಾಯಿದೆ ಅನ್ನುವಂಥದ್ದು ಗೊತ್ತಾ. ವರ್ಷ ಕಳೆದರೂ ಕೂಡ ಅದರಲ್ಲಿ ಏನು ಮುಂದುವರಿತಾ ಇಲ್ಲ. ಹಾಗಾಗಿ ಆದಷ್ಟು ಬೇಗ ಶೀಘ್ರ ಅದರಲ್ಲೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು, ಆ ಹುಡುಗಿಗೆ ನ್ಯಾಯ ಸಿಗಬೇಕು ಅನ್ನೋಂಥದ್ದು. ಇನ್ನೊಂದು ವಿಚಾರ ಅಂದರೆ, ನಾವು ಬಹಳ ಮುಖ್ಯವಾಗಿ ಇದನ್ನು ನೀವು ಎಲ್ಲ ಮಾಧ್ಯಮದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಾವು ಯಾರೂ ಕೂಡ ರಾಮಚಂದ್ರಾಪುರ ಮಠದ ವಿರುದ್ಧ ಅಲ್ಲ. ನಾವು ಆ ಮಠದ ಶಿಷ್ಯರು, ಭಕ್ತರು, ಹಲವಾರು ವರ್ಷಗಳಿಂದ ಆ ಮಠಕ್ಕೆ ಬೇಕಾಗಿ ದುಡಿದವರು, ನಮ್ಮ ತನುಮನ ಧನವನ್ನು ನಾವೆಲ್ಲರೂ ಕೊಟ್ಟಂಥವರು. ಆದರೆ ಗುರುಪೀಠದಲ್ಲಿ ಇದ್ದವರಿಂದ ಯಾವುದೇ ಅನ್ಯಾಯ ನಡಿಬಾರದು, ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರದು, ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋಂಥ ಕಳಕಳಿಯಿಂದ ನಾವು ಇವತ್ತು ಬಂದು ಶ್ರೀ ಉಗ್ರಪ್ಪನವರನ್ನು ಕಂಡು ನಮ್ಮ ಅಹವಾಲನ್ನು ಅವರಿಗೆ ಕೊಟ್ಟಿದ್ದೇವೆ. ನಾವು ಏನೇ ಮಾಡಿದರೂ ಕೂಡ, ಯಾವುದೇ ಒಳ್ಳೆಯ ಉದ್ದೇಶದಿಂದ ಮಾಡಿದರೂ ಕೂಡ ಕೂಡಲೇ ಅದಕ್ಕೆ ಇದೆಲ್ಲ ಷಡ್ಯಂತ್ರ ಅನ್ನುವಂಥ ಒಂದು ಹೆಸರನ್ನು, ಶಿರೋನಾಮೆಯನ್ನು ಮಠದ ಕಡೆಯಿಂದ ಕೊಟ್ಟುಬಿಡ್ತಾರೆ. ನಿಜವಾಗಿ ನಮ್ಮಲ್ಲಿ ಯಾವುದೇ ರೀತಿಯ ಷಡ್ಯಂತ್ರ ಇಲ್ಲ. ನಾವು ಯಾರು ಏನು ಕೇಳಿದರೂ ಕೂಡ ಅದನ್ನು ಹೇಳಲಿಕ್ಕೆ ನಾವು ಯಾವತ್ತಿದ್ರೂ ನಾವೇ ತಯಾರಿದ್ದೇವೆ. ನಮಗಿರೋದು ಸತ್ಯಕ್ಕೆ ಜಯ ಆಗಬೇಕು, ಧರ್ಮಕ್ಕೆ ಜಯ ಆಗಬೇಕು ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ಇದರಲ್ಲಿ ಸ್ವಾರ್ಥ ನಮಗೆ ಯಾರಿಗೂ ಇಲ್ಲ. ಸತ್ಯ ನ್ಯಾಯಕ್ಕೆ ಬೆಲೆ ಬರಲಿ, ಅನ್ಯಾಯ ಯಾರಿಗೂ ಆಗದಿರಲಿ, ಒಬ್ಬ ಮಹಿಳೆ ಅಥವಾ ಮಹಿಳೆಗೆ ಹುಡುಗಿಗೆ ಅನ್ಯಾಯ ಆಗದೇ ಇರಲಿ ಅನ್ನುವಂಥ ಕಳಕಳಿಯಿಂದ ನಾವೆಲ್ಲ ಇವತ್ತು ಬಂದು ಸತ್ಯಕ್ಕೆ ಜಯ ಸಿಗಬೇಕು. ಯಾಕಂದರೆ ರಾಮ ಕೂಡ ತನ್ನ ಪತ್ನಿಯ ಮೇಲೆ, ಅಂದರೆ ಸೀತೆಯ ಮೇಲೆ ಅನುಮಾನ ಬಂದಾಗ 14 ವರ್ಷ ವನವಾಸಕ್ಕೆ ಹೋಗಿರ್ತಕ್ಕಂಥದ್ದು ಇದೆ. ಅಂದರೆ ಈ ಒಂದು ವನವಾಸ ಚರಿತ್ರೆ ರಾಮಾಯಣದ ಗರ್ಭದಲ್ಲಿ ಅಡಗಿರೋದ್ರಿಂದ ಇಲ್ಲಿ ಸತ್ಯ ಶೋಧನೆ ಆಗಬೇಕು, ಮತ್ತೊಂದು ಕಡೆ ಆತ್ಮಶೋಧನೆ ಕೂಡ ಆಗಬೇಕಾಗತ್ತೆ. ಸತ್ಯಶೋಧನೆ ಆತ್ಮಶೋಧನೆ ಮಧ್ಯೆ ಚರ್ಚೆನ ಶುರು ಮಾಡ್ತೀನಿ. ನನ್ನ ಜೊತೆಗಿದ್ದಾರೆ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ನಾಯಕಿಯಾದಂಥ KS ವಿಮಲಾ ಸ್ವಾಗತ. ಹಾಗೆಯೇ ಅಖಿಲ ಹವ್ಯಕ ಒಕ್ಕೂಟದ ಕಾರ್ಯದರ್ಶಿಗಳಾದ ಸತ್ಯನಾರಾಯಣ ಭಟ್ರು ಇದ್ದಾರೆ, ಭಟ್ರು ನಿಮಗೂ ಸ್ವಾಗತ. ಹಾಗೆಯೇ ಇನ್ನೊಬ್ಬರು ಲೇಖಕರು, ಸಾಮಾಜಿಕ ಚಿಂತಕರಾದಂಥ ಉದಯ ಧರ್ಮಸ್ಥಳ ನಮ್ಮ ಜೊತೆಗಿದ್ದಾರೆ, ಧರ್ಮಸ್ಥಳ ನಿಮಗೂ ಸ್ವಾಗತ. ನಾನು ನೇರವಾಗಿ ನಿಮ್ಮನ್ನು ಕೇಳ್ತೀನಿ ಸತ್ಯನಾರಾಯಣ ಭಟ್ರೆ, ಎಲ್ಲೋ ಒಂದು ಕಡೆ ತಣ್ಣಗಾಗಿತ್ತು, ವಿವಾದ ಕೋರ್ಟ್ ಕಚೇರಿ ಅಲ್ದಾಡ್ತಾ ಇತ್ತು. ಕೋರ್ಟಲ್ಲೂ ಕೂಡ ಒಂದು ಕೇಸಲ್ಲಿ, ಪ್ರೇಮಲತಾ ದಿವಾಕರ್ ಶಾಸ್ತ್ರಿ ಕೇಸಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ, ಅಂದರೆ ಸ್ವಾಮೀಜಿ ಪರವಾಗಿಯೇ ಆಗಿದೆ ಅನ್ನೋದಂದ್ರೆ ಅತ್ಯಾಚಾರ ಅನ್ನುವಂಥದ್ದು ಆಗಿಲ್ಲ, ಅದು ಸಮ್ಮತಿ ಇರ್ಬೋದು ಅಥವಾ ಅಕ್ರಮ ಸಂಬಂಧ ಇರ್ಬೋದು ಅನ್ನೋ ರೀತಿ ಒಂದು ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥ. ಇದಾದ ಮೇಲೆ ಇವತ್ತು ಉಗ್ರಪ್ಪ ನೇತೃತ್ವ ಸಮಿತಿ, ಮಹಿಳಾ ದೌರ್ಜನ್ಯ ತಡೆ ಸಮಿತಿ ಏನಿದೆ, ಇದು ಸರ್ಕಾರ ನೇಮಿಸಲ್ಪಟ್ಟಂಥ ಒಂದು ಸಮಿತಿ. ಸೊ ಈ ಸಮಿತಿ ಮುಂದೆ ದೂರು ಸಲ್ಲಿಸಲಿಕ್ಕೆ ಕಾರಣ ಏನು? ಮತ್ತು ನೀವು ಈಗಾಗಲೇ ಈ ಮಠದ ಭಕ್ತರು ಮತ್ತು ಸ್ವಾಮೀಜಿಗಳ ಲೆಫ್ಟ್ ಮತ್ತು ರೈಟ್ ಆದಂಥವ್ರು, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಆದವರು, ಯಾಕೆ ನಿಮಗೆ ಈ ಹೊರಗಡೆ ಬರಬೇಕು, ಬಂದು ಈ ರೀತಿಯ ಒಂದು ಹೋರಾಟ ಮಾಡಬೇಕು? ಮತ್ತೊಂದು ಕಡೆ ಉಗ್ರಪ್ಪ ನೇತೃತ್ವ ಸಮಿತಿ ಕೊಡೋದ್ರಿಂದ ಏನಾಗುತ್ತೆ, ಒಂದು ಎಳೆಯಾಗಿ ನಮ್ಮ ವೀಕ್ಷಕರು. ನಮಸ್ಕಾರ. ನೀವು ಹೇಳಿದ ಹಾಗೆ ನಾನು ಮತ್ತು ಮುಖ್ಯವಾಗಿ MN ಭಟ್ ಮದ್ಗೋಣಿ ಅಂಥೇಳಿ ನಮ್ಮ ಅಖಿಲ ಹವ್ಯಕ ಒಕ್ಕೂಟದ ಅಧ್ಯಕ್ಷರು, ನಾವಿಬ್ಬರೂ ಕೂಡ ಗುರುಗಳಿಗೆ 15-20 ವರ್ಷಗಳಿಂದ ಗುರುಗಳು ಮತ್ತು ಮಠಕ್ಕೆ ತುಂಬ ಸೇವೆಯನ್ನು ನಾವು ಸಲ್ಲಿಸಿದ್ದು. ಹೌದು, ಮನಪೂರ್ವಕವಾಗಿ ಸೇವೆಯನ್ನು ಸಲ್ಲಿಸಿದ್ದು.
ಎಷ್ಟರ ಮಟ್ಟಿಗೆ ಅಂದರೆ ರಾಘವೇಶ್ವರ ಭಾರತಿಗಳನ್ನು ನಾನು ಅಲ್ಲಿಂದ ಹೊರಗೆ ಬರುವಲ್ಲಿವರೆಗೆ ಅಂದರೆ ಜುಲೈ 4ರ ನಂತರ 2014ರಲ್ಲಿ ಯಾವಾಗ ಹೊರಗೆ ಬಂದೆ ಅಲ್ಲಿವರೆಗೂ ಕೂಡ ಅವ್ರನ್ನ ಒಬ್ಬ ಮನುಷ್ಯ ಅಂತಲ್ಲ, ಒಬ್ಬ ದೇವರ ಸ್ಥಾನದಲ್ಲಿಟ್ಟು ನಾನು ನೋಡಿದವನು, ರಾಮನ ಸ್ಥಾನದಲ್ಲಿಟ್ಟು ನೋಡಿದವನು. ಆದರೆ ಯಾವಾಗ ನಮಗೆ ಸತ್ಯ ಗೊತ್ತಾಯಿತು, ಇಲ್ಲಿ ತಪ್ಪು ನಡೆದಿದೆ ಇವರಿಂದ ಅನ್ನುವಂಥದ್ದು ಗೊತ್ತಾದಾಗ ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಅಲ್ಲಿ ನಿಂತು ಅವರಿಗೆ ಸಪೋರ್ಟ್ ಮಾಡ್ಕೊಂಡು ನಾವು ನಿಲ್ಲಿಲ್ಲ. ನಾವು ಆಗಲೇ ಹೊರಗಡೆ ಬಂದಿದ್ದೆ, ಈಗಲ್ಲ ಹೊರಗಡೆ ಬಂದಿದ್ದು. ಉಗ್ರಪ್ಪನವ್ರ ಹತ್ರ ನಾವು ಇವತ್ತು ಹೋಗಿದ್ದು ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ನೀವು ನಿಮ್ಮ ಮಾಧ್ಯಮದಲ್ಲಿ ತೋರಿಸಿದ ಹಾಗೆ ಇಷ್ಟು 2 ವರ್ಷ ಆದರೂ ಕೂಡ ಈ ಕೇಸಿನಲ್ಲಿ ಏನು ಪ್ರೋಗ್ರೆಸ್ ಆಗ್ತಾ ಇಲ್ಲ. ಈಗ ಎಷ್ಟೋ ದಿವಸದಿಂದ, ಎಷ್ಟೋ ತಿಂಗಳ ಹಿಂದೆಯೇ ಬ್ಲ್ಯಾಕ್ ಮೇಲ್ ಕೇಸಲ್ಲಿ ಬಿ ರಿಪೋರ್ಟ್ ತಯಾರಾಗಿದೆ, ಆಗ್ತದೆ ಅಂತ ಹೇಳ್ಕೊಂಡು ಇವನ್ ಕೆಲವು TV ಚಾನಲ್ಗಳಲ್ಲಿ ಕೂಡ ಬಂತು. ಆದರೆ ಅಲ್ಲಿ ಮುಂದೇನು ಮುಂದುವರಿಲಿಲ್ಲ. ನಾನು ಈಗಾಗಲೇ ಹೇಳಿದಾಗೆ ಆ ಕೇಸಿನ ಅದರ ಪ್ರಗತಿ ಇದಕ್ಕೆ ಬಹಳ ಮುಖ್ಯವಾದ್ದು. ಯಾಕೆಂತ ಹೇಳಿದ್ರೆ ಇವನ್ ಸೆಷನ್ ಕೇಸಲ್ಲಿ ಒಂದು ಕೇಸಿಗೆ ಒಂದು ನ್ಯಾಯ, ಇನ್ನೊಂದು ಕೇಸಿಗೆ ಇನ್ನೊಂದು ನ್ಯಾಯ ಹಾಗಾಗಬಾರ್ದು. ಮತ್ತು ಮುದಿಗೌಡರ್ ಈಗ ಇವರ ನ್ಯಾಯಾಧೀಶರು ಏನು ಈಗ ಸೆಷನ್ ಕೋರ್ಟ್ನಲ್ಲಿ ತೀರ್ಮಾನ ಕೊಟ್ಟಿದ್ದಾರೆ, ಆ ತೀರ್ಮಾನದಲ್ಲಿ ಕೂಡ ಈ ಕೇಸಿನ ಪ್ರಸ್ತಾಪ ತುಂಬ ಇದೆ. ಈ ಕೇಸ್ ಇವರ ಮೇಲೆ ಹಾಕಿರೋದು ಅಂದರೆ ಇವರ ಮಠದ ಪರ ವಕೀಲರು ಏನು ಹೇಳ್ತಾರೆ, ಈ ಕೇಸನ್ನು ಬ್ಲ್ಯಾಕ್ ಮೇಲ್ ಕೇಸನ್ನು ಮಠ ಹಾಕಿರೋದ್ರಿಂದಾನೇ ಆಕೆ ಇವ್ರ ಮೇಲೆ ಈ ಆಪಾದನೆಯನ್ನು ಅತ್ಯಾಚಾರದ ಆರೋಪ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಹೇಳ್ತಿದ್ದಾರೆ. ಇನ್ನೊಂದು ವಿಚಾರ ನೀವು ಪ್ರಸ್ತಾಪ ಮಾಡಿದಾಗ ಹೇಳಿದರೆ ಇದರಲ್ಲಿ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ಹೇಳಿ, ದಯವಿಟ್ಟು ನಾನು ಇದನ್ನು ಕ್ಲಾರಿಫೈ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಕ್ಲೀನ್ ಚಿಟ್ ಸಿಕ್ಕಿರೋದು ಅವರಿಂದ ಬಲಾತ್ಕಾರ ಆಗಿಲ್ಲ, ರೇಪ್ ಆಗಿಲ್ಲ ಅನ್ನುವಂಥದ್ದು ಬಿಟ್ರೆ ಅವರಿಂದ ಅನೈತಿಕ ಸಂಬಂಧ ನಡೆದಿದೆ ಅನ್ನುವಂಥದ್ದನ್ನ ಕೇಸ್ ಹೋಗಿರೋದು ಅತ್ಯಾಚಾರ ಅಂತ ಹೋಗಿರೋದು. ಹೌದು, ಕೇಸ್ ಸಂಬಂಧ ಅಂತ ಹೋಗಿಲ್ಲ. ಆದ್ರೆ ಅತ್ಯಾಚಾರಕ್ಕೂ ಮತ್ತೆ ಸಂಬಂಧಕ್ಕೂ ವ್ಯತ್ಯಾಸ ಇದೆ. ಆದ್ರೆ ಇಲಿಸಿಟ್ ರಿಲೇಷನ್ ಬೇರೆ, ಹೌದು, ರೇಪ್ ಈಸ್ ಡಿಫರೆಂಟ್. ಆದ್ರೆ ನಾವೀಗ ಮಾತಾಡ್ತಾ ಇರೋದು ಒಬ್ಬ ಗುರುಗಳ ಬಗ್ಗೆ ಆಗಿ, ಸಮಾಜಕ್ಕೆ ಮಾರ್ಗದರ್ಶನವನ್ನು ಕೊಡುವಂತ ಒಂದು ವ್ಯಕ್ತಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಅಂತವರು ಹಾಗಿದ್ರೆ ಅನೈತಿಕ ಸಂಬಂಧವನ್ನ ಇಟ್ಕೊಂಡಿರೋ ಬಗ್ಗೆ ಮಾತಾಡ್ತಾ ಇಲ್ಲ, ನಾವು ಮಾತಾಡ್ತಾ ಇಲ್ಲ. ಅಂದ್ರೆ ಗೃಹಸ್ಥರು ಅನೈತಿಕ ಸಂಬಂಧ ಇಟ್ಕೊಳ್ಬಹುದು ಅಂತ ನಾನು ಹೇಳ್ತಾ ಇಲ್ಲ. ಯಾರಿಗಾದ್ರೂ ಅನೈತಿಕ ಸಂಬಂಧ ಇರಬಾರ್ದು, ಅದು ಬೇರೆ ವಿಚಾರ. ಆದ್ರೆ ಒಬ್ಬರು ನಾವು ಮಾರ್ಗದರ್ಶನ ಯಾರಿಂದ ಪಡೀಲಿಕ್ಕೆ ಇರ್ತೇವೆ, ಯಾರ ಕಡೆಗೆ ನಾವು ನೋಡ್ತೇವೆ. ಸತ್ಯನ ಭಟ್ರೆ, ನನಗೆ ಇದು 1, 2, 3, 4 ಈ ಕೇಸ್ ಬೈ ಕೇಸ್ ನೀವು ಹೊರಗೆ ಬರಕ್ಕೆ ಮತ್ತೆ ಈ ಕಂಪ್ಲೇಂಟ್ ಲೆವೆಲ್ಗೆ ಬರಕ್ಕೆ ಕೇಸ್ ಬೈ ಕೇಸ್ ಏನು ನೋಡಿದ್ರಿ ಮಟ್ಟದಲ್ಲಿ? ಅಲ್ಲ, ಕೇಸ್ ಇದರಲ್ಲಿ ಹೊರಗಡೆ ಬರೋದಕ್ಕೆ ಅಂತ ಹೇಳಿದ್ರೆ ನಾವು ಇದರಲ್ಲಿ ನೇರವಾಗಿ ನಾವು ಇದರಲ್ಲಿ ಸಾಕ್ಷಿಗಳಷ್ಟೇ. ಈಗ ಮನುಷ್ಯನ ಸಾಕಪ್ಪ ಈ ಮನುಷ್ಯನ ನೋಡ್ಬಿಟ್ಟು ಅಂತ ಅನಿಸುತ್ತಲ್ಲ, ಅದು ಕಾರಣಗಳಿಂದ ಹೊರಗೆ ಬರಕ್ಕಾಗಲ್ಲ. ನೀವು ದೇವರಂತ ನಂಬುದ ಮೇಲೆ ದೇವ್ರ ತಪ್ಪುಗಳನ್ನು ಒಪ್ಪುವಂತದ್ದೇ. ಈಗ ಆ ಕಾರಣಕ್ಕೆ ನಾನು ಪ್ರೇಮಲತಾ ದಿವಾಕರ್ ಅದನ್ನ ತುಂಬ ಎಮೋಷನಲ್ ಆಗಿ ರಾಮ ನಿಮಗೆ ಅನುಗ್ರಹ ಇದೆ ಅನ್ನೋ ಕಾರಣಕ್ಕೆ ಎಮೋಷನಲ್ ತಾನೇ ಇದಾಗಿರೋದು. ಸೊ ಹಾಗೆ ನೀವು ಎಮೋಷನಲ್ ಆಗಿ ಇಲ್ಲಿವರೆಗೂ ಕೂಡ ಶ್ರೀಗಳನ್ನು ಒಪ್ಕೊಳ್ಬೇಕಾಗಿತ್ತಲ್ಲ. ಅಲ್ಲ, ನಮಗೆ ಅಲ್ಲಿವರೆಗೆ ನಮಗೆ ಇವರಿಂದ ಈ ರೀತಿಯ ಕೆಲಸ ನಡೀಬಹುದು ಅನ್ನೋಂಥ ಒಂದು ಕಲ್ಪನೆ ಕೂಡ ಇರಲಿಲ್ಲ. ಒಂದು ವ್ಯಕ್ತಿ ಏನ್ ನಡೀತು ನಡೆದಿದ್ದೇವೆ ನಮ್ಗೆ ಆಮೇಲೆ ತಿಳಿದಾಗ ಈಗಾಗಲೇ ಎಲ್ಲ ತಿಳಿದಿರೋಂಥ ವಿಚಾರನೇ. ಪ್ರೇಮಲತಾ ಅವರು ನಮ್ಮ ಹಾಗೇನೆ ಹಲವಾರು ವರ್ಷದಿಂದ ಮಠಕ್ಕೆ ಗುರುಗಳಿಗೆ ಸೇವೆಯನ್ನು ಸಲ್ಲಿಸ್ಕೊಂಡಿದ್ದವರು. ಆಕೆ ಉತ್ತಮ ಗಾಯಕಿ, ಒಳ್ಳೆ ಭಾವಜೀವಿ, ತುಂಬ ಒಳ್ಳೆ ಗಾಯಕಿ ಆಕೆ. ಹಾಗಾಗಿ ಈ ರಾಮಕಥೆ ಅಂತ ಶುರುವಾದಾಗ ಆಕೆಯನ್ನು ಇವರು ರಾಮಕಥೆಯ ಮುಖ್ಯ ಗಾಯಕಿಯಾಗಿ ನೇಮಕ ಮಾಡಿಕೊಂಡ್ರು. ಅವರಿಗೆ ಅವಕಾಶವನ್ನು ಕೊಟ್ಟರು. ಮಾತ್ರ ಅಲ್ಲ, ನಿನಗೆ ಇಡೀ ಭಾರತದಲ್ಲಿ ಒಂದು ಅತ್ಯಂತ ದೊಡ್ಡ ಪ್ರಸಿದ್ಧಿ ಬರೋ ಥರ ಮಾಡ್ತೇನೆ ಅಂತ ಹೇಳ್ಕೊಂಡು ಅವರನ್ನು ಹೇಳ್ಕೊಂಡ್ರು. ಅದೊಂದು ಕೇಸ್. ಆಮೇಲೆ ಇನ್ನು ಕೇಸ್ಗಳು ಬೇರೆ ಅಲ್ಲಲ್ಲ, ಈಗ ನಾವು ಮಾತಾಡ್ತಾ ಇರೋದು ಆ ವಿಚಾರದ ಬಗ್ಗೆ ತಾನೆ. ಹಾಗಾಗಿ ನಾನು ಬೇರೆ ಕೇಸ್ಗಳ ಬಗ್ಗೆ ನಾವು ಊಹಾಪೋಹವನ್ನು ಯಾವತ್ತೂ ಮಾಡ್ಲಿಕ್ಕಾಗೋದಿಲ್ಲ. ಯಾವುದು ನಾವು ನೋಡಿಲ್ವೋ ಆ ವಿಚಾರ ನಾನಂತೂ ನೋಡೋದಿಲ್ಲ, ಅದನ್ನು ಹೇಳೋಕ್ಕಾಗಲ್ಲ. ತುಂಬ ಊಹಾಪೋಹಗಳು ಅಥವಾ ಆಪಾದನೆಗಳು ಬೇರೆನೂ ಇರ್ಬೋದು, ಬೇರೆಯವ್ರ ಬಗ್ಗೆ ಹೀಗಾಗಿರ್ಬೋದು ಆ ಥರ ಅನ್ನುವಂಥದ್ದು. ಆದರೆ ಅದು ಯಾವುದು ಹೊರಗಡೆ ಬಂದಿಲ್ಲ, ನಮಗದ್ರ ಬಗ್ಗೆ ನೇರವಾದ ಮಾಹಿತಿ ಇಲ್ಲ. ಆದರೆ ಈ ವಿಚಾರದಲ್ಲಿ ಯಾವಾಗ ಆಕೆ ನನ್ನ ಹತ್ರ ಮತ್ತು MN ಭಟ್ ಹತ್ರ ನಮ್ಮ ಮನೆಯಲ್ಲೇ ಬಂದು ಅವರು ಮತ್ತು ದಿವಾಕರ್ ಹೇಳಿದ್ದು ಈ ವಿಚಾರನ ಹೇಳಿದಾಗ ಮೊದಲಿಗೆ ನಾವು ಆ ವಿಚಾರವನ್ನು ನಂಬಲಿಲ್ಲ. ನನಗೆ ಹಿಂಗೆ ಅನಿಸ್ಬೋದು, ನೀವು ಮಠದ ವಿರುದ್ಧ ಸ್ವಾಮಿಗಳದ್ದು ಷಡ್ಯಂತ್ರ ಮಾಡ್ತಾ ಇರ್ಬೋದು, ಅಥವಾ ಯಾವುದೋ ಒಂದು ನಿಮಗೆ ಕಾಣದ ಕೈಗಳು ನಿಮ್ಗೆ ಬೆಂಬಲ ಕೊಟ್ಟಿರ್ಬೋದು, ಅಥವಾ ಮಠಕ್ಕೆ ಕೆಟ್ಟ ಸರುತ್ತರ ಪ್ರಯತ್ನ ಮಾಡ್ತಾ ಇರ್ಬೋದು. ಅಲ್ಲ, ಯಾಕೆ ಆ ಥರ ಮಾಡುವಂಥ ಅವಶ್ಯಕತೆ ಏನಿದೆ? ನಾವು 15 ವರ್ಷ ಅಲ್ಲಿ ನಾವು ನಮ್ಮ ಸಮಯನ ನಮಗೆಲ್ಲವನ್ನು ಕೊಟ್ಟಂಥವ್ರು ನಾವು ಯಾಕೆ ಮಾಡಬೇಕು? ನಮ್ಗೆ ಯಾವ ಆಮಿಷ ಇದೆ? ಯಾವ್ದಾದ್ರು ಒಂದು ತೋರಿಸಿ ನಮಗೆ, ಇಂಥದ್ರ ಈ ಕಾರಣಕ್ಕಾಗಿ ನೀವು ಮಾಡಿದ್ರಿ ಅಂತ. ಪ್ರೇಮಲತಾ ದಿವಾಕರ್ ಶಾಸ್ತ್ರಿ ದಂಪತಿ ಮೇಲೆ ಕೇಸ್ ಹಾಕಿದ್ರು, ಬ್ಲಾಕ್ ಮೇಲ್ ಕೇಸ್ ಅಂತ ಹಾಕಿದ್ರಲ್ವಾ? ಹೌದು, ಅವ್ರು ಹಾಕಿದ್ದಾರೆ. ಅದು ಸುಳ್ಳು ಕೇಸ್, ಅದು ಸುಳ್ಳು ಅಂತ ಹೇಳ್ತಾರೆ. ಅಲ್ಲ, ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ನಂಬರ್ಗೆ ಒಂದು ಮಠದಲ್ಲಿ ಒಂದು ಬ್ಲ್ಯಾಕ್ ಮೇಲ್ ಒಂದು ಡಿಮಾಂಡ್ ಇಡೋದಾದ್ರೆ ಯಾರ ಹತ್ರ ಇಡಬೇಕು ಹೇಳಿ? ಒಂದು ಸ್ವಾಮಿಗಳ ಹತ್ರ ಕೇಳಬೇಕು, ಅಥವಾ ಅವರ ಅಲ್ಲಿ ಆಡಳಿತಾಧಿಕಾರಿಗಳ ಹತ್ರ ಕೇಳಬೇಕು. ಯಾವನೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಫೋನಿಂದ ಯಾರೋ ಒಬ್ಬರಿಗೆ, ಚಂದ್ರಶೇಖರ್ ಯಾರೋ ಒಬ್ಬರಿಗೆ ಫೋನ್ ಮಾಡೋದಂದ್ರೆ ಅದು ನಂಬುವಂಥ ವಿಚಾರನ ಅದು. ಅದಕ್ಕೆ ಏನು ಸಾಕ್ಷಿ ಹೇಳಿದಾಗ ಏನು ಸುಮ್ಮನೆ ಒಂದು ಮಾಡ್ಕೊಡೋದು ಮಾತ್ರ ಅಲ್ಲ. ಈ ಏನು ಆಪಾದನೆ ಮಾಡಿದ್ರಲ್ಲ ಬ್ಲ್ಯಾಕ್ ಮೇಲ್ ಅಂತೇಳಿ, ಅದರ ಕೇವಲ ಕೆಲವೇ ದಿವಸಗಳ ಹಿಂದೆ ಇದೇ ದಿವಾಕರ್ ಶಾಸ್ತ್ರಿ ಅವರನ್ನು ಗುರುಗಳು
ಬಹುದೊಡ್ಡ ಒಂದು ಜವಾಬ್ದಾರಿಯನ್ನು ಕೊಟ್ಟು ಮಠದಲ್ಲಿ ನೇಮಕ ಮಾಡಿದರು. ಎಲ್ಲ ಬೇರೆ ಬೇರೆ ದೇವಸ್ಥಾನಗಳು ಮತ್ತು ಬೇರೆ ಸಂಸ್ಥೆಗಳಿಗೆ ಹೋಗಿ ಒಂದು ಸ್ಟಡಿ ಮಾಡ್ಕೊಂಡು ಬಂದು ರಿಪೋರ್ಟ್ ಕೊಡಬೇಕು ಅಂತ ಹೇಳ್ಕೊಂಡೆ. ಆ ಸಮಿತಿಯಲ್ಲಿ ನಾನು ಕೂಡ ಇದ್ದೆ. ಅವರು ಅಧ್ಯಕ್ಷರಾಗಿದ್ದರು. ಮೊದಲು ಕಾರ್ಯಾಧ್ಯಕ್ಷರಾಗಿದ್ದವರು ಇದಕ್ಕೆ ಮಠಕ್ಕವರು. ಒಳ್ಳೆ ಹುದ್ದೆಯಲ್ಲಿ ಜವಾಬ್ದಾರಿಲಿದ್ದು ತುಂಬ ಜವಾಬ್ದಾರಿಯನ್ನು ನಿರ್ವಹಿಸಿದಂಥವ್ರು. ಸೊ ಹಾಗಾಗಿ ಅವರು ಈ ಬ್ಲ್ಯಾಕ್ ಮೇಲ್ ಹಾಕಿದ್ರು ಅಂತ ಯಾಕೆ ಅಂತ ಹೇಳಿದರೆ ಒಂದು ಕಾರಣ ಬೇಕಿತ್ತು ಅವ್ರನ್ನ ಒಳಗಡೆ ಹಾಕೋದಕ್ಕೆ. ಅದಕ್ಕೆ ಬೇಕಾಗಿ ಅವ್ರನ್ನೂ ಮತ್ತು ಅವ್ರ ಹೆಂಡತಿಯವ್ರನ್ನ 21 ದಿವಸ ಬಂದೆ. ವಿಮಲಾ ಅವರೇ, ಸ್ವಾಮೀಜಿಗಳು ಮಠದಲ್ಲಿ ಕೆಕ್ಕಾರ ಮಠದಲ್ಲಿ ಒಂದು ಸಭೆ ಮಾಡ್ತಾರೆ ಭಕ್ತರ ಮುಂದೆ. ಅವ್ರು ಹೇಳ್ತಾರೆ, ನಾನು ಅತ್ಯಾಚಾರ ನಡೆದಿದೆ ಅಂತೇಳಿ ದೂರು ಕೊಟ್ಟವ್ರು ಹೇಳೋದಲ್ಲ, ಅದು ಅತ್ಯಾಚಾರ ನಡೆದಿದ್ದು ನಿಜ. ಆದರೆ ಅತ್ಯಾಚಾರ ಮಹಿಳೆ ಮೇಲೆ ನಡೆಯಲಿಲ್ಲ, ಲಕ್ಷಾಂತರ ಭಕ್ತರ ಮೇಲೆ ನಡೆದಿದೆ, ನಂಬಿಕೆ ಮೇಲೆ ನಡೆದಿದೆ, ಶ್ರದ್ಧೆ ಮೇಲೆ ನಡೆದಿದೆ. ಸೊ ಅತ್ಯಾಚಾರ ನಡೆದಿದೆ. ಸೊ ಇದೆಲ್ಲವೂ ಕೂಡ ಷಡ್ಯಂತ್ರ, ರಾಮ ನೋಡ್ಕೊಳ್ತಾನೆ. ಸೊ ಇವತ್ತು ತಾವು ಕೂಡ ಈ ಒಂದು ದೌರ್ಜನ್ಯ ತಡೆ ಸಮಿತಿ ಸದಸ್ಯರಾಗಿದ್ರಿ. ಸೊ ನಿಮ್ಮ ಮುಂದೆ ಈ ಒಂದು ಕಂಪ್ಲೇಂಟ್ ಬಂದಿದೆ. ಸೊ ನಿಮಗಿರ್ತಕ್ಕಂಥ ತನಿಖಾ ಮಾರ್ಗ ಏನು? ಅವರನ್ನು ನೀವು ಸಮನ್ಸ್ ಮಾಡ್ಬೋದಾ, ಕೌನ್ಸಿಲಿಂಗ್ ಮಾಡ್ಬೋದಾ, ನೋಟಿಸ್ ಕೊಡ್ಬೋದಾ? ಯಾವ ಬೇಸಿಸ್ ಮೇಲೆ ನೀವು ಈ ದೂರನ್ನು ಸ್ವೀಕರಿಸಿ ಮುಂದೆ ಹೋಗ್ತೀರಿ? ಇಲ್ಲ, ಬೇಸಿಕಲಿ ಒಂದು ರಾಮಚಂದ್ರಾಪುರ ಮಠದ ರಾಘವೇಶ್ವರ ಸ್ವಾಮೀಜಿ ಅಂತ ಕರೆಸ್ಕೊಳ್ಳೋ ಅಂಥವ್ರು ಮಾಡ್ತಾ ಇರೋ ಎಮೋಷನಲ್ ಬ್ಲ್ಯಾಕ್ ಮೇಲ್ ಇದೆಯಲ್ಲ, ಆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾನೇ ಪ್ರೇಮಲತಾ ಅಂಥವ್ರನ್ನ ವಶೀಕರಣ ಮಾಡಿದ್ದು ಕೂಡ ಅವರು. ಈಗ ನೀವು ಆಗಲೇ ಹೇಳಿದಾಗೆ ಕ್ಲೀನ್ ಚಿಟ್ಟು ಅಂದ್ರಲ್ಲ, ಸೆಷನ್ಸ್ ಕೋರ್ಟಲ್ಲಿ ಕ್ಲೀನ್ ಚಿಟ್ ಅಲ್ಲ ಕೊಟ್ಟರೆ, ಜಸ್ಟ್ ಎ ಡಿಸ್ಚಾರ್ಜ್ ಆರ್ಡರ್, ಜಡ್ಜ್ಮೆಂಟ್ ಅಲ್ಲ ಅದು. ಹಾಗಾಗಿ ದೇರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್. ವ್ಯಾಖ್ಯಾನ ಹಂಗೆ ಮಾಡ್ತಾರೆ, ಬಟ್ ಅದು ಕೇವಲ ಒಂದು ಡಿಸ್ಚಾರ್ಜ್ ಆರ್ಡರ್. ಆಮೇಲೆ ಆ ಡಿಸ್ಚಾರ್ಜ್ ಆರ್ಡರ್ ಅಲ್ಲಿ ಬುಡದಿಂದ ಹಿಡಿದು ಕೊನೆಯವರೆಗೆ ಎಷ್ಟು ವೈರುಧ್ಯಗಳಿದಾವೆ ಅಂತಂದ್ರೆ, ಅಂದ್ರೆ ಒಬ್ಬ ಜಡ್ಜ್ ಆಗಿ ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ಆಲ್ ಕೋರ್ಟ್ಸ್, ಕಾನೂನನ್ನ ನಾವು ತುಂಬಾ ಗೌರವಿಸ್ತೀವಿ. ಹಾಗಾಗಿ ನ್ಯಾಯಾಲಯನ ನಿಂದನೆ ಮಾಡಿ ನಾನು ಮಾತಾಡ್ತಾ ಇರೋದಲ್ಲ, ಬಟ್ ಬುಡದಿಂದ ಹಿಡಿದು ಕೊನೆಯವರೆಗೆ ಆ ಡಿಸ್ಚಾರ್ಜ್ ಆರ್ಡರ್ಲಿ ನೋಡ್ತಾ ಹೋದರೆ ಅಂತಹ ಶಬ್ದಗಳನ್ನು ಬಳಸಬೇಕಾದ ಅಗತ್ಯ ಇಲ್ಲದಂತಹ ಶಬ್ದಗಳನ್ನು ಕೂಡ ಬಳಸಿದ್ದಾರೆ. ಅಂದರೆ ಪ್ರೇಮಲತಾನನ್ನ ಒಬ್ಬ ಪ್ರಾಸ್ಟಿಟ್ಯೂಟ್ ಅನ್ನುವ ನೆಲೆಯಲ್ಲಿ ಕೂಡ, ಅಫ್ಕೋರ್ಸ್ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಪ್ರಾಸ್ಟಿಟ್ಯೂಟ್ಸ್ ಆಲ್ಸೋ, ಹೊಟ್ಟೆಪಾಡಿಗಾಗಿ ಅವರು ಅದನ್ನು ಮಾಡ್ತಾರೆ ಅನ್ನುವ, ಮತ್ತು ಅವರನ್ನು ಕೂಡ ನಾವು ಆರ್ಗನೈಸ್ ಮಾಡ್ತೀವಿ, ಅವರನ್ನು ಕೂಡ ಅವ್ರ ಸಮಸ್ಯೆಗಳಿಗೂ ಕೂಡ ಸ್ಪಂದಿಸ್ತೀವಿ ನಾವು. ಅಂದರೆ ಆ ಮಟ್ಟದ ಶಬ್ದಗಳನ್ನೆಲ್ಲ ಬಳಸಿ ಒಂದು ಡಿಸ್ಚಾರ್ಜ್ ಆರ್ಡರ್ನ ಕೊಟ್ಟಿರೋ ಅಂಥದ್ದು. ಹಾಗಾಗಿ ಅದು ಕ್ಲೀನ್ ಚಿಟ್ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಎರಡನೇದಾಗಿ ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಹಾಕಿದ್ದಾರೆ, ಅದು ಅಡ್ಮಿಟ್ ಆಗಿದೆ ಕೂಡ. ಹಾಗಾಗಿ ಅದು ಕೋರ್ಟ್ ಅಲ್ಲಿ ವಿಚಾರಣೆ ಆಗ್ಬೇಕಾದಂತಹ ಹಂತದಲ್ಲೇ ಇನ್ನೂ ಇದೆ. ಬಟ್ ಈ ರಾಘವೇಶ್ವರ ಅವರು ಮಾಡಿದಂಥದ್ದು ಏನಂತಂದ್ರೆ, ಒಂದು ತಾನು ಮಾಡಬಾರದ ಕೆಲಸವನ್ನ ಮಾಡಿದ್ದಲ್ಲದೇನೆ, ಅಸಂಖ್ಯಾತ ಭಕ್ತರ ಮನಸ್ಸಿಗೆ ನೋವು ಮಾಡಿದ್ದಲ್ಲದೇನೆ, ಮತ್ತೆ ಅವ್ರನ್ನ ತಮ್ಮ ಪರವಾಗಿ ಇಟ್ಕೊಳ್ಳೋದಕ್ಕೆ ಈ ಥರದ ಕೆಲಸಗಳನ್ನು, ಹಲವು ರೀತಿಯ ಮಾತುಗಳನ್ನು, ಹಲವು ರೀತಿಯ ಒಂದು ರೀತಿಯ ಬೆದರಿಕೆಯ ಮಾತುಗಳನ್ನು ಕೂಡ ಆಡಿರೋದನ್ನು ನಾವು ನೋಡಿದ್ದೀವಿ. ಸ್ಪೆಷಲಿ 2ನೇ ಕೇಸನ್ನು ಕೊಡಲಿಕ್ಕೆ ನಾವು ಗಿರಿನಗರ ಪೊಲೀಸ್ ಸ್ಟೇಷನ್ಗೆ ಹೋದಾಗ, ಕೂಗಳತೆಯ ದೂರದಲ್ಲಿ ಮಠ ಇದೆ, ಆ ಮಠದಲ್ಲಿ ಹೌದು ಆಕ್ಚುಲಿ ಇವತ್ತಿನ ದಿನಮಾನದಲ್ಲಿ ಆಗಿದ್ರೆ ಪೋಕ್ಸೋ ಅಟ್ರಾಕ್ಟ್ ಆಗುವ ವಯಸ್ಸಿನಲ್ಲಿ ಅವಳಿದ್ದಾಗಿದೆ. ಬಟ್ ಅವಳ ಮೇಲೆ ಆದಾಗ ಹೌದು ಅವತ್ತು ಪೋಕ್ಸೋ ಜಾರಿಯಲ್ಲಿ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಪೋಕ್ಸೋ ಅಟ್ರಾಕ್ಟ್ ಆಗೋದಿಲ್ಲ ಅನ್ನೋದು ಬಿಟ್ರೆ, ಒಬ್ಬ ಅಪ್ರಾಪ್ತ ಬಾಲಕಿಯ ಮೇಲೆ ಕೂಡ ಆ ಥರದ ಒಂದು ದೌರ್ಜನ್ಯವನ್ನ ಎಸಗಿದಂತಹ ವ್ಯಕ್ತಿ ತನ್ನ ಆ ಇಡೀ ಸಮೂಹ ಇಬ್ಬಾಗ ಆಗಿದೆ. CHS ಭಟ್ ಅಂತವರು ಅಥವಾ ಮಧುಗುಣಿ ಅಂತವರು ತುಂಬಾ ನಿಷ್ಠಾವಂತ ಸೇವಕರ ತರ, ಕೇವಲ ಭಕ್ತರಲ್ಲ, ಇದ್ದವರು ಕೂಡ ಸಾಧ್ಯ ಹೊರಗಡೆ ಬಂದ್ರಲ್ಲ, ಹೊರಗಡೆ ಬಂದಾಗ ಕನಿಷ್ಠ ಉಳಿದವರನ್ನ ಉಳಿಸ್ಕೋಬೇಕಲ್ಲ. ಮತ್ತೆ ಒಂದ್ ಹೇಳ್ತೀವಿ, ನಾವ್ ಯಾವಾಗ್ಲೂ ಹೇಳ್ತೀವಿ, ಧರ್ಮ ಒಂದ್ ರೀತಿಯ ಅಫೀಮಿನ ತರ ಅಂತ, ನ್ಯಾಯ ಪಕ್ಷಪಾತಿ ಆಗಿರ್ಬೇಕು ಅಂತ. ಬಟ್ ಅದೊಂದು ಅಫೀಮಿನ, ಅಂದ್ರೆ ಅದನ್ನ ನಂಬಿಕೊಂಡು ಹೊರಟು ಬಿಟ್ರೆ ನಿಮ್ಗೆ ಕುರುಡು, ಮತ್ತೇನು ಕಾಣೋದಿಲ್ಲ. ಸೊ ಆ ರೀತಿಯಲ್ಲಿ ತನ್ನ ಭಕ್ತ ವೃಂದವನ್ನು ಎನ್ಕೇಜ್ ಮಾಡ್ಕೊಂಡು ಅವರನ್ನ ಪೂರಾ ಒಂದು ಬ್ಲ್ಯಾಕ್ ಮೇಲ್ ಮಾಡುವಂತಹ ಎಮೋಷನಲ್ ಬ್ಲ್ಯಾಕ್ ಮೇಲ್ ಅದು ಮಾಡ್ತಾ ಇರೋ ಅಂತದ್ದು. ಮತ್ತೆ ಈಗ ಉಗ್ರಪ್ಪ ಅವ್ರ ನೇತೃತ್ವದ ಕಮಿಟಿಯಲ್ಲಿ ನಾನು ಕೂಡ ಒಬ್ಬ ಸದಸ್ಯೆ. ನಾವು ಅವ್ರನ್ನ ಸಮನ್ಸ್ ಮಾಡ್ತೀವೋ ಇನ್ನೇನೋ ಮಾಡ್ತೀವೋ ಅನ್ನುವ ತರದ ಪ್ರಶ್ನೆ ಅಲ್ಲ. ಬಟ್ ಮಹಿಳೆಯರ ಮತ್ತು ಖಂಡಿತ ಮಹಿಳೆಯರ ಮತ್ತು ಮಕ್ಕಳ ಮೇಲೆ ಸಮಾಜಕ್ಕೆ ಸೇರಿರೋದು, ಮತ್ತೆ ನೀವು ಮಟ್ಟದ ವಿರುದ್ಧವಾಗಿದ್ದೀರ ಅನ್ನೋ ಅಭಿಪ್ರಾಯ ಇದೆ. ಪ್ರಶ್ನೆ, ನಾನು ಜಾತಿಯನ್ನ ಬಿಟ್ಟು ಮನುಷ್ಯ ಜಾತಿಯನ್ನ ನಂಬಿ ಬದುಕ್ತಾ ಇರೋದು. ಆಮೇಲೆ ಇನ್ನೊಂದು, ನಾನು ನನ್ನ ಬಾಲ್ಯದಲ್ಲೇ ಕೂಡ ಆ ಮಠದ ಭಾಗವಾಗಿಯೇ ಇಡೀ ಕಮ್ಯುನಿಟಿ ಇದ್ದಾಗ್ಲೂ ಕೂಡ ನಮ್ಮನೆಯಿಂದ ನಮ್ಮನೆಯಿಂದ ನಾವ್ ಯಾರು ಆ ಮಠಕ್ಕೆ ಯಾವತ್ತೂ ಹೋಗಿಲ್ಲ. ನಮ್ಮ ತಂದೆ ಕೂಡ ಯಾವತ್ತೂ ಆ ಮಠಕ್ಕೆ ಹೋಗಿದ್ದು ನನಗೆ ಗೊತ್ತಿಲ್ಲ. ಹಾಗಾಗಿ ನಾವು ಒಂಥರ ನಾನು ಉಗ್ರಪ್ಪ ಕಮಿಟಿ ಮುಂದೆ ಹೋದಂತ ದೂರಿನ ಬಗ್ಗೆ ಮತ್ತೆ ಚರ್ಚೆ ಮಾಡ್ತೀನಿ. ಉದಯ ಧರ್ಮಸ್ಥಳ ನಿಮಿಷ ಚರ್ಚೆ ಮಾಡ್ತೀನಿ. ನಾನು ಒಂದು ಏನಂದ್ರೆ, ಈ ಒಂದು ವಿಚಾರದಲ್ಲಿ ಬಹಳ ವ್ಯಾಪಕವಾದಂತಹ ಚರ್ಚೆ ನಡೆದರೂ ಕೂಡ
ಆತ್ಮಶೋಧನೆ ಅನ್ನುವಂಥದ್ದು ಧರ್ಮದ ನೇತೃತ್ವ ವಹಿಸೋರು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಭಕ್ತರಿಗಿಂತ ಧರ್ಮದ ದಂಡಾಧಿಕಾರಿ ಏನು ದಂಡ ಇಟ್ಕೊಂಡಿರ್ತಾರೆ ಅವ್ರು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಒಂದು ಶಪಥ ಪರ್ವ ಅನ್ನುವಂಥದ್ದು ಕೂಡ ಅಲ್ಲಿ ಮಾಡಿದ್ರು. ಸೊ ನಾನು ಮತ್ತೆ ಚರ್ಚೆ ಮಾಡ್ತೀನಿ, ಅದಕ್ಕಿಂತ ಮೊದಲು ಒಂದು ಬ್ರೇಕ್. ರಾಮ ವಿಶೇಷ ಚರ್ಚೆ ಮತ್ತು ಸ್ವಾಗತ. ಚರ್ಚೆ ಮಾಡ್ತಾ ಇದ್ದ ಉದಯ ಧರ್ಮಸ್ಥಳರೇ, ಈ ಎಲ್ಲ ಆರೋಪಗಳು ಬಂದಾಗ ಅವರು ಮೌನವಾಗಿ ಪ್ರತಿಭಟನೆ ಮಾಡುತ್ತಾ ತೀರ್ಮಾನ ಕೈಗೊಳ್ತಾರೆ. ಒಂದು ದಿವಸ ಇಡೀ ರಾಮಚಂದ್ರಪುರ ಮಠದಲ್ಲಿ ಅವ್ರು ಹೇಳ್ತಾರೆ, ಶಪಥ ಪರ್ವ, ಮೌನ ಮಾತಾಡಲಿ, ಉಪವಾಸ ಶಕ್ತಿ ನೀಡಲಿ, ಸತ್ಯಕ್ಕೆ 1000 ದನಿ ಬರಲಿ. ಇದು ಹೊಸನಗರದ ರಾಮಚಂದ್ರಪುರ ಮಠದಲ್ಲಿ ಸೇರಿದಾಗ ಮಾಡಿದಂಥದ್ದು. ಉಪವಾಸ ಮತ್ತು ಮೌನ ವೃತ್ತದ ಮೂಲಕ ಪ್ರತಿಭಟನೆ ಮಾಡಬೇಕು. 1000 ಕರಗಳ 1000 ಶಿರಗಳ ರಾಮ ಮೂಡಿ ಬರಲಿ. ನಮಗೆಲ್ಲವನ್ನು ಕೊಟ್ಟು ರಾಮನಿಗೆ ನಮ್ಮನ್ನೇ ಕೊಟ್ಟುಕೊಳ್ಳುವ ಸಮಯವಿದು. ಬನ್ನಿ, ನಮ್ಮ ಮಠದ ಮೇಲಾಗುತ್ತಿರುವ ಅಕಾರಣ ಆರೋಪಗಳನ್ನು ಒಕ್ಕೊರಲಿಂದ ವಿರೋಧಿಸೋಣ. ಹೇಳಿ ಧರ್ಮ ಬಂಧುಗಳೇ ಎದ್ದೇಳಿ. ಸೊ ಇಷ್ಟು ಅವರು ಸ್ಪಷ್ಟವಾಗಿ ಅವ್ರ ಧರ್ಮ ರಕ್ಷಣೆಗೆ, ಮಠದ ರಕ್ಷಣೆಗೆ, ರಾಮನ ಸಿದ್ಧಾಂತಕ್ಕೆ ಬದ್ಧವಾಗಿರುವಾಗ ನೀವು ಯಾರೋ ಒಂದು 4-5 ಜನ ಈ ಮಠದ ತತ್ವ ಪರಂಪರೆ, ಮಠದ ವ್ಯಕ್ತಿತ್ವಕ್ಕೆ, ಮಠದ ಘನತೆಗೆ ಕುಂದು ತರುವಂಥ ಕೆಲಸ ಮಾಡ್ತಾ ಇದ್ದೀರ ಅಂತ ನೇರವಾದ ಆರೋಪ ಅವ್ರು ಭಕ್ತರು ಮಾಡ್ತಾರೆ. ಇಲ್ಲ ಹೀಗೆಲ್ಲ. ಈಗ ನಾನು ಈ ಹವ್ಯಕ ಸಮಾಜಕ್ಕೆ ಸೇರಿದವನಲ್ಲ. ರಾಮಚಂದ್ರಾಪುರ ಮಠದ ಇತಿಹಾಸವನ್ನು ತೆಗೆದರೆ ಅಲ್ಲಿ 18 ಕುಲದವರು ಆ ಒಂದು ಮಠಕ್ಕೆ ನಡ್ಕೊಳ್ತಾರೆ. ಬರೀ ಹವ್ಯಕರು ಮಾತ್ರ ಅಲ್ಲ, ಎಲ್ಲ ಜಾತಿ ಧರ್ಮಕ್ಕೂ ಕೂಡ ರಾಮಚಂದ್ರ ಮಠ ತನ್ನ ಪ್ರಭಾವವನ್ನು ಬೀರಿದೆ. ಆಮೇಲೆ ರಾಮಚಂದ್ರಪುರ ಮಠದ ಎಲ್ಲ ಕಾರ್ಯಕ್ರಮಗಳು, ಎಲ್ಲ ರೂಪುರೇಷೆಗಳು ಬಹಳ ದೊಡ್ಡ ಅದ್ಭುತವಾಗಿರುವಂಥ ಗೋ ಯಾತ್ರೆ ಅಥವಾ ಬೇರೆ ಬೇರೆ ಚಟುವಟಿಕೆಗಳಿಂದ ಸಮಾಜದ ಮೇಲೆ ಅದೊಂದು ಮಠ ಬಹಳ ಪ್ರಭಾವವನ್ನು ಬೀರಿದೆ. ಮತ್ತು ದೊಡ್ಡ ಇತಿಹಾಸ, ಅವಿಚ್ಛಿನ್ನ ಪರಂಪರೆಯಿಂದ ಬಂದಿರುವಂಥ ಒಂದು ಮಠದ ಪರಂಪರೆಗೆ ಯಾರು ಕೂಡ ಇವತ್ತು ಇಲ್ಲಿ ಕೂತವರು ಕೂಡ ಯಾರು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ಮಾತಾಡಲೂಬಾರದು. ಬಂದಿರುವಂಥದ್ದು ಅಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ, ಆ ಒಂದು ವ್ಯಕ್ತಿಯ ಪೀಠದಲ್ಲಿ ಕೂತಿರುವಾಗ ಕಳಂಕಿತ ಒಂದು ವ್ಯವಸ್ಥೆಯಲ್ಲಿ ಆತನನ್ನು ಆತ ಉಳಿಸ್ಕೊಳ್ಬಾರ್ದು. ರಾಮಚಂದ್ರ ದೇವರ ಹೆಸರೇ ಯಾರೋ ಒಬ್ಬ ಅಗಸ ಹೇಳಿದ ಮಾತಿನಿಂದ ತನ್ನ ಮಡದಿಯನ್ನು ದೂರ ಬಿಟ್ಟಂಥದ್ದು. ಒಂದು ಆಪಾದನೆ ಬಂದ ತಕ್ಷಣವೇ ಆ ಆಪಾದನೆಯನ್ನು ಸಮರ್ಥಿಸಿಕೊಳ್ಳುವ ಹಾಗೇನೋ ಅಥವಾ ನೀವು ಹೇಳಿದಾಗೆ ಶಬದ ಪರ್ವನೋ ಮತ್ತೊಂದು ಮಾಡಿ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಆ ಸಮಾಜ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂತಹ ಒಂದು ದೌರ್ಜನ್ಯ, ಇದೊಂದು ರೀತಿಯ ಮತೀಯ ದೌರ್ಜನ್ಯ, ಒಂಥರ ಮಾನಸಿಕ ದೌರ್ಜನ್ಯನೇ ಮಾಡಿದ್ದಾರೆ ಹೊರತು ಬೇರೇನೂ ಅಲ್ಲ. ನನ್ನ ಪ್ರಶ್ನೆಯೂ ಇಷ್ಟೇ. ಇವರು ಈ ಆಪಾದನೆಗಳು ಬಂದಾಗ ಬಹಳಷ್ಟು ಜನ ನನ್ನಲ್ಲೂ ಚರ್ಚೆ ಮಾಡಿದ್ದಾರೆ. ಬಹಳಷ್ಟು ಮಠದ ಭಕ್ತರು, ಪರಂಪರೆಯಲ್ಲಿ ಇದ್ದವರು, ವಿರೋಧಿಗಳು ಅಂಥೇಳಿ ಯಾರು ಕರೆಸ್ಕೊಳ್ತಾರೋ ಅವರು ಕೂಡ ಇದರ ಬಗ್ಗೆ ಚರ್ಚೆಗಳನ್ನು ನಾವು ನಡೆಸಿದ್ದೇವೆ, ಬೇರೆ ಮಾಧ್ಯಮಗಳಲ್ಲಿ ಅಲ್ಲದೆ. ಅಲ್ಲಿ ಹೇಳುವಂಥದ್ದು ಇಷ್ಟೇ, ಅವರು ಆ ಸಂದರ್ಭದಲ್ಲಿ ನನ್ನ ಪ್ರಶ್ನೆ, ಅವರಿಗೆ ಕೊಟ್ಟಂಥ ಒಂದು ಉತ್ತರಗಳು ಅಥವಾ ಬಹಳಷ್ಟು ಜನ ಕೇಳುವಂಥದ್ದು, ಆಪಾದನೆ ಬಂದಂಥ ವ್ಯಕ್ತಿ ಆಗ ಪೀಠ ತ್ಯಾಗ ಮಾಡಿ ಒಂದಷ್ಟು ದಿವಸ ಹೋಗಿ ಆ ಆಪಾದನೆಯಿಂದ ತಾನು ಮುಕ್ತನಾದ ನಂತರ ಮತ್ತೆ ಬಂದು ಪೀಠಕ್ಕೆ ಕೂರ್ಲಿಕ್ಕೆ ಯಾರು ಗೊತ್ತಿಲ್ಲ. ರಾಮಾಯಣದಲ್ಲಿ ನಾವೆಲ್ಲ ಹೇಳ್ತೀವಿ, ಒಂದು ಆರೋಪ ಬಂದ ತಕ್ಷಣ ಅಗ್ನಿಗೆ ಸೀತೆ, ಹೌದು ಸೀತೆ ಅಂತ ಪರಂಪರೆಯಿಂದ ಬಂದಿರುವಂಥದ್ದು. ನೀವು ಇಲ್ಲಿ ಅಗ್ನಿ ಪರೀಕ್ಷೆಗೆ ನೀವು ಒಡ್ಡಕ್ಕೆ ಹೋದ್ರೆ ಅಗ್ನಿ ಪರೀಕ್ಷೆ ಹೂಗಾರ್ ಅವರೇ, DNA ಟೆಸ್ಟ್ ನಡೆದಿದೆ. ಸರ್ಕಾರದಿಂದ ನಿಯಮಿಸಲ್ಪಟ್ಟಂತ ಎಲ್ಲ ವೈಜ್ಞಾನಿಕ ಫೊರೆನ್ಸಿಕ್ ಇದು ಆಗಿದೆ. ಸೊ ಅದರಲ್ಲೆಲ್ಲ ಇವರ ವಿರುದ್ಧವಾಗಿ ಬಂದಿದೆ. ಇವರ ದೇಹದಿಂದ ಹೊರ ಬಂದಂತಹ ಎಲ್ಲ ಏನು ಇದೆ ಅದೆಲ್ಲವೂ ಕೂಡ ಅಲ್ಲಿ ಸಾಬೀತಾಗಿದೆ. ಅಲ್ಲಿಯ ರೋಮಗಳು ಕೂಡ ಸಾಬೀತಾಗಿದೆ. ಹಾಗಾದ್ರೆ ಈ ಸರ್ಕಾರದ ಅಧಿಕಾರಿಗಳು ಅಥವಾ ಯಾವುದು ನಾವು ನಂಬಬೇಕು, ಯಾವ ವ್ಯವಸ್ಥೆ ನಂಬಬೇಕು, ಯಾವ ವ್ಯವಸ್ಥೆಯನ್ನು ನಂಬಿ ನ್ಯಾಯಾಲಯಗಳು ತೀರ್ಪನ್ನು ಕೊಡ್ತಾವೋ, ಹಾಗಾದ್ರೆ ಇದಕ್ಕೆ ಬೆಲೆ ಇಲ್ವಾ? ಹಾಗಾದ್ರೆ ಇನ್ನೊಂದು 2-3 ಟೆಸ್ಟ್ಗಳಿದ್ದದಕ್ಕೆ ಇವ್ರು ಯಾಕೆ ಹೋಗಿಲ್ಲ? ಇವರು ಇದನ್ನು ತಾನು ಸಾಬೀತು ಹೋಗದೆ ಇರಕ್ಕೆ ಏನು ಆಮಿಷಗಳಿದಾವೆ? ಆಮಿಷ ಏನಿಲ್ಲ. ಒಂದು, ಅವರನ್ನು ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಆಗ್ತಾ ಇದೆ. ನಾನು ಅವ್ರ ಹತ್ರ ನೇರವಾಗಿ ರಾಮಚಂದ್ರಪುರ ಮಠದ ಸ್ವಾಮಿಗಳ ಹತ್ರ ಕೆಲವು ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ಅವ್ರ ಹತ್ರ ಪ್ರಶ್ನೆಗಳು ಹಾಕಿದ್ದಾರೆ ಕೆಲವರು. ನೀವು ನೇರವಾಗಿ ಯಾಕೆ ಬರಬಾರ್ದು, ನಿಮ್ಮಲ್ಲಿರುವಂಥ ಯಾವುದು ವಿಚಾರಗಳನ್ನು ಯಾಕೆ ಹೇಳ್ಬಾರ್ದು? ಬಂದಿಲ್ಲ ಅವರು. ಕೋರ್ಟಿನಿಂದ ಮುದ್ದಿಗೌಡರು ಏನು ಹೇಳ್ತಾರೆ, ನ್ಯಾಯಾಲಯಕ್ಕೆ ನನ್ನ ಕಾಡ್ತಾ ಇರ್ತಕ್ಕಂಥದ್ದು ಒಂದು ಸಣ್ಣ ಏನು ಸಂಶಯ ಅಂದ್ರೆ, ಕಾಮ, ಕ್ರೋಧ, ಮದ, ಮತ್ಸರ ಬಿಡಬೇಕು ಸ್ವಾಮಿ. ಅಲ್ಲ ಸ್ವಾಮಿ, ಇಡೀ ಒಂದು ಆಸೆ ಆಮಿಷ ಇಟ್ಕೊಂಡವರು ಪೀಠ ಬಿಡಕ್ ಸಾಧ್ಯ ಇಲ್ಲ. ಹೋರಾಟ ಇದು ಭಾರತೀಯ ಪರಂಪರೆಗೆ, ಸನಾತನ ಧರ್ಮದ ಪರಂಪರೆಗೆ ಇಡೀ ಭಾರತದಲ್ಲಷ್ಟೇ ಅಲ್ಲ, ಇಡೀ ಜಾಗತಿಕ ಮಟ್ಟದಲ್ಲಿ ಕಳಂಕವನ್ನು ತಂದು ಕೊಡ್ತಾ ಇರುವಂತಹ ಒಬ್ಬ ಸ್ವಾಮೀಜಿ ಯಾರಾದ್ರೂ ಇದ್ರೆ ಬೇಜಾರು ಮಾಡಬೇಡಿ, ದಯವಿಟ್ಟು ಡ್ಯೂ ರೆಸ್ಪೆಕ್ಟ್ ನಾನು ಹೇಳ್ತಾ ಇರೋದು ರಾಘವೇಶ್ವರ ಸ್ವಾಮಿಗಳು. ಈ ಸದ್ಯದ ಸಂದರ್ಭದಲ್ಲಿ ನೀವು ಮೊದಲೇ ಒಂದು ಪ್ರಸ್ತಾಪ ಮಾಡಿದ್ರಿ, ಅವರು ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡ್ತೇನೆ ಅಂತೇಳಿ ಹೊರಟಿದ್ರು ರಾಧವ್ರವ್ರನ್ನ ಹಿಡ್ಕೊಂಡು ಬಂದಿದ್ರು ಅಂತ ಹೇಳೋ ವಿಚಾರಗಳು ಕೂಡ ಜನಗಳ ಧೋರಣೆಯಲ್ಲಿದೆ. ಅವರು ಯಾವುದೋ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗಿದ್ರಂತೆ, ಪೊಲೀಸ್ ಯಾವುದೋ ವಿಮಾನ ನಿಲ್ದಾಣದಿಂದ ಅವರನ್ನು ವಾಪಸ್ ಹಿಡ್ಕೊಂಡು ಬಂದ್ರಂತೆ, ಇಂಥ ಕಥೆಗಳು ಕೂಡ ನಮ್ಮ ನಡುವೆ ಪ್ರಚಲಿತವಾಗಿದೆ. ಮತ್ತೆ ಅದು ಸತ್ಯ ಕೂಡ. ಜೊತೆಗಿದ್ದವರು
ಈ ಒಂದು ಆರೋಪಗಳು ಬಂದಾಗ ಅವ್ರು ಬಹಳ ಮನಸ್ಸಿಗೆ ಆಸೆ ಆಗುತ್ತೆ, ಭಕ್ತರು ಅವ್ರ ಜೊತೆ ನಿಲ್ತಾರೆ, ಮೆರವಣಿಗೆಗಳಾಗ್ತವೆ, ಅಲ್ಲಲ್ಲೆಲ್ಲ ಪ್ರತಿಭಟನೆಗಳಾಗ್ತವೆ. ಆ ಸಂದರ್ಭದಲ್ಲಿ ಅವರು ಎಲ್ಲೋ ಒಂದ್ ಕಡೆ ಪೀಠ ತ್ಯಾಗ ಮಾಡ್ಬೇಕು ಅಂತ ಅನ್ಸಿತ್ತಾ, ಅಥವಾ ನಾನು ಹಿಮಾಲಯಕ್ಕೆ ಹೋಗ್ತೀನಿ ಅಂತ ಏನಾದ್ರು ಭಕ್ತರ ಮುಂದೆ ಹೇಳಿದ್ರಾ? ಹಿಮಾಲಯಕ್ಕೆ ಹೋಗ್ತೀನಿ ಅಂತ ಹೇಳಿದ್ದು ಚಾತುರ್ಮಾಸ್ಯ ಕೊನೆ ದಿವಸ ಅಂದರೆ ಸೆಪ್ಟೆಂಬರ್ 2014 9ನೇ ತಾರೀಕಿನ ದಿವಸ ಸಭೆಯಲ್ಲಿ ಇವರು ಹೇಳಿದ್ದಾರೆ. ನಾನು ಆ ಸಭೆಯಲ್ಲಿದ್ದೆ. ಮಾತ್ರ ಅಲ್ಲ, ಆ ಸಭೆ ಆದ ನಂತರ ಎಲ್ರಿಗೂ ಒಂದು ರೀತಿಯ ಯಾಕೆ ಈ ಥರ ಇವರು ಗುರುಗಳು ಈ ಥರ, ಅಲ್ಲಿವರೆಗೆ ಈ ವಿಚಾರಗಳು ಯಾರಿಗೂ ಗೊತ್ತಿರಲಿಲ್ಲ, ಶುರುವಾಯಿತು. ಮಾತ್ರ ಅಲ್ಲ, ಅಲ್ಲೊಂದು ಕೂಡಲೇ ಇಮಿಡಿಯೇಟ್ಲಿ ಒಂದು ಸಭೆ ನಡಿಬೇಕು ಅಂತ ಆಯಿತು. ಅವರು ಹಿಮಾಲಯಕ್ಕೆ ಹೋಗೋದು ಬೇಡ ಅಂತ ಒತ್ತಾಯ ಮಾಡಬೇಕು ಅಂತ ನನ್ನ ಹತ್ರ ಇರಬೇಕು ಅಂತ ಹೇಳಿದ್ರು. ನನಗೆ ವಿಷಯ ಏನು ಅಂತ ಗೊತ್ತಿತ್ತು. ಯಾಕೆ ಅವರು ನಾವು ಹೇಳಿದ ಪ್ರಕಾರನೇ ಅವರು ಪೀಠ ತ್ಯಾಗಕ್ಕೆ ಒಪ್ಪಿ ಆ ಮಾತುಗಳನ್ನು ಹೇಳಿದರು. ಹಾಗಾಗಿ ನಾನು ಆ ಸಭೆಗಿರಲಿಲ್ಲ, ನಾನು ಹೋಗ್ತೀನಿ ಅಂತ ಹೊರಟೆ. ನನಗೆ ಅವರಿಂದ ಕೂಡಲೇ ಕರೆ ಬಂತು, ಒಳಗಿನ ಆಸ್ಥಾನಕ್ಕೆ ಸಂಸ್ಥಾನ ಕರೀತಾ ಇದ್ದಾರೆ ಬರಬೇಕು ಅಂತ. ಹೋದಾಗ ನನ್ನ ಹತ್ರ ಖುದ್ದಾಗಿ ಹೇಳಿದ್ದಾರೆ, ಅವ್ರು ನನ್ನನ್ನು ಕರೀತಾ ಇದ್ದಾರೆ CHS ಅಂತ. CHS ಎಲ್ಲ ಸರಿ ಆಯ್ತಲ್ಲ, ನಾವು ಹೇಳಿದ ಸರಿ ಆಯ್ತಲ್ಲ ಅನ್ನೋಷ್ಟರ ಮಟ್ಟಿಗೆ ನನ್ನ ಹತ್ರ ಕೇಳಿದ್ದಾರೆ. ಅಂದರೆ ಆ ನಿಮಿಷದಲ್ಲಿ ಅವರು ಅದಕ್ಕೆ ತಯಾರಾಗಿದ್ರು. ಮಾತ್ರ ಅಲ್ಲ, ಮುಂದಿನ ಪೀಠಕ್ಕೆ ಯಾರನ್ನು ಬೇಕೋ ಅದಕ್ಕೆ ಪರ್ಯಾಯ ಸಿದ್ಧತೆಗೆ ಒಪ್ಪಿಗೆ ಕೊಟ್ಟಿದ್ರು. ಅಂದರೆ ನೀವು ಹುಡುಕಬಹುದು ಯಾರನ್ನ, ಅಂದರೆ ಸರಿಯಾದ ಒಬ್ಬರು ವ್ಯಕ್ತಿ ಬರಬೇಕಲ್ಲ, ಅಲ್ಲೂರಿಗೆ ಮಟ್ಟಿಗೆ ಆಗಿತ್ತು. ಮಾತ್ರ ಅಲ್ಲ, ಅವರು ತಮ್ಮ ಹಿಂದೆ ಒಂದು ಸಂದರ್ಭದಲ್ಲಿ ಏನು ಹೇಳಿದ್ರು ಅಂದರೆ, ನಮ್ಮ ಹಿಂದಿನ ದೊಡ್ಡ ಗುರುಗಳು ರಾಘವೇಂದ್ರ ಭಾರತಿಯವರು ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ರಾಮ ಹೇಗೆ ತನ್ನ ಒಂದು ಇದನ್ನ ಪಟ್ಟಾಭಿಷೇಕದ ಹಿಂದಿನ ದಿವಸ ರಾತ್ರಿ ಯಾವ ರೀತಿ ಅವನು ರಾಜ್ಯವನ್ನು ತ್ಯಾಗ ಮಾಡಿದ ಅಂದರೆ, ತನ್ನ ಶಾಲೆಗೆ ತನ್ನ ಉತ್ತರೀಯಕ್ಕೆ ಸಿಕ್ಕಿದ ಒಂದು ಹುಲ್ಲಿನ ಕಡ್ಡಿಯನ್ನು ಯಾವ ರೀತಿ ಹೀಗೆ ಕೊಡಬಿ ಒಬ್ಬ ಹೋಗ್ತಾನೆ, ಆ ರೀತಿ ತನ್ನ ಇಡೀ ಸಾಮ್ರಾಜ್ಯವನ್ನು ಮಾರು ದಿವಸ ಅವನು ಚಕ್ರಾಧಿಪತಿ ಆಗುವಂಥವನು ಅದನ್ನು ಬಿಟ್ಟು ಹೋಗ್ತಾನೆ ಅನ್ನುವಂಥ ಉದಾಹರಣೆ ಕೊಟ್ಟಿದ್ರು. ಹಾಗಿರುವಾಗ ಅಂಥ ಉದಾಹರಣೆಯನ್ನು ಕೊಟ್ಟವರು ಒಬ್ಬ ಸನ್ಯಾಸಿಯಾಗಿ ಪೀಠ ತ್ಯಾಗ ಮಾಡಬೇಕು ಅಂದಾಗ ಯಾವ ರೀತಿಯ ಧೋರಣೆ ಇರಬೇಕಿತ್ತು? ಇದು ಇಲ್ಲಿ ವ್ಯಾಮೋಹ ಕ್ಕಿಂತಲೂ ಕೂಡ ಅವರು ಒಂದು ಹಠಕ್ಕೆ ಬಿದ್ರು. ಆಮೇಲೆ ಎರಡನೇದಾಗಿ ಇಲ್ಲಿಂದ ಅವ್ರು ಹೋಗ್ತೇನೆ ಅಂತ ಹೇಳಿದ್ರೆ ಹೋಗ್ಲಿಕ್ಕೆ ಬಿಡದಂತಹ ಪಟ್ಟಭದ್ರ ಹಿತಾಸಕ್ತಿಗಳು ಅಲ್ಲಿ ಇದ್ದು ಇದಾವೆ. ಅವರನ್ನು ಬ್ಲಾಕ್ ಮೇಲ್ ಮಾಡಿ ಕೂರಿಸುವಂತದ್ದು, ಬೇರೆ ರೀತಿಯ ವಿಚಾರಗಳನ್ನು ಅವ್ರಿಗೆ ಹಿತಾಸಕ್ತಿ ಇದೆ ಅಂತ ಆಯ್ತಲ್ಲ, ಅವ್ರಿಗೆ ಹಿತಾಸಕ್ತಿ ಇದೆ. ಆಮೇಲೆ ಸ್ವಾಮಿಗಳಿಗೂ ಕೂಡ ಇಲ್ಲಿ ಒಂದು ಹಂತದ ನಂತರ ನಾನು ಮಾಡ್ತಾ ಇರುವಂತದ್ದನ್ನು ಜನ ಒಪ್ಕೊಳ್ತಾ ಇದ್ದಾರೆ. ಆಮೇಲೆ ಕೋರ್ಟ್ ಅಲ್ಲಿ ನ್ಯಾಯವನ್ನು ಖರೀದಿಸಬಹುದು ಅಂತ ಹೇಳೋ ಮಟ್ಟಕ್ಕೆ, ಸಾರಿ ಟು ಸೇ ದಿಸ್, ದಯವಿಟ್ಟು ತಪ್ಪಾಗಿ ನೆನೆಸ್ಕೋಬೇಡಿ, ಬಹಳ ಸೀರಿಯಸ್ ಆಗಿ ಹೇಳ್ತಾ ಇರುವಂತದ್ದು ವಿಚಾರ, ನ್ಯಾಯವನ್ನು ಖರೀದಿಸಬಹುದು ಅಂತ ಹೇಳುವಂತ ಮಟ್ಟದ ಮನಸ್ಥಿತಿ ಅವರಿಗೆ ಬಂದಾಗ ಆ ವ್ಯವಸ್ಥೆಯ ಐ ಆಮ್ ಸಾರಿ ಟು ಸೇ ದಿಸ್, ಇಟ್ ಹ್ಯಾಸ್ ಬಿನ್ ಹ್ಯಾಪನ್ಡ್ ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ. ಜನ ಅದನ್ನು ಮಾತಾಡ್ತಾ ಇದ್ದಾರೆ. ಜನರ ನಂಬಿಕೆಗಳಿಗೆ ದ್ರೋಹ ಆಗ್ತಾ ಇದೆ. ವಿಮಲ್ ಅವರೇ, ಇವತ್ತು ನಾನು ಕೂಡ ಅನೇಕ ವರ್ಷಗಳು ನೋಡ್ತಾ ಇದ್ದೀನಿ. ಒಬ್ಬ ನಿತ್ಯಾನಂದ ಸ್ವಾಮೀಜಿ ಮೇಲೆ ಬಂದಂತ ಆರೋಪ, ಅದು ಸೇಮ್ ಕೇಸೇ. ಅದ್ರಾಗೆ ಒಬ್ಬ ಮಹಿಳೆ ಮೇಲೆ ಆಗಿರ್ತಕ್ಕಂಥದ್ದೇ. ಆ ಕೇಸಲ್ಲಿ ನಮ್ಮ ಮಾಧ್ಯಮಗಳು ಯಾವ ಥರ ನಡ್ಕೊಂಡು ಅಂದರೆ, ಅವನು ಗಡಿಪಾರು ಮಾಡಬೇಕು, ದೇಶದಿಂದ ಓಡಿಸ್ಬೇಕು, ಅವನ್ನ ಏನು ಹೀನಾಮಾನ ಬೈದಾಕ್ಬಿಟ್ರು. ಅದೇ ಈ ರಾಘವೇಶ್ವರ ಬಾರಿಸ್ವಾಮಿ ನಮ್ಮ ಮಾಧ್ಯಮದಲ್ಲಿ ಇರ್ತಕ್ಕಂಥ ಮಹಾನ್ ಪ್ರತಿಭಾವಂತರು, ಬಹಳ ಬುದ್ಧಿಜೀವಿಗಳು, ಏನು ದೊಡ್ಡ ದೊಡ್ಡ ಹೆಸರುಗಳು, ಡಿಜಿಗ್ನೇಷನ್ ಇಟ್ಕೊಂಡಂತ ಪತ್ರಕರ್ತರೆಲ್ಲ ಇವರು ಪರವಾಗಿ ವಕಾಲತ್ ಹಾಕಿದ್ರು, PR ಹತ್ರ ಕೆಲಸ ಮಾಡಿದ್ರು, ಅವ್ರ ಪುಸ್ತಕಕ್ಕೆ ಹಿನ್ನುಡಿ ಬೆನ್ನುಡಿ ಎಲ್ಲ ಬರೀತಾರಪ್ಪ ಕೆಲವು ಪತ್ರಕರ್ತರು. ಇಲ್ಲಿ ಎರಡು ವಿಷಯ ಇದೆ. ಒಂದು ಕೇವಲ ನಿತ್ಯಾನಂದ ಅಲ್ಲ, ಅಸಾರಾಮ್ ಬಾಪು ಇವತ್ತು ಕಂಬಿ ಎಣಿಸ್ತಾ ಇದ್ದಾರೆ ಇಂಥದ್ದೇ ಅಪರಾಧಕ್ಕೆ. ನನ್ನ ಮಾತನ್ನು ಇವ್ರು ಒಪ್ಪೋದಿಲ್ಲ, ನನಗೆ ಗೊತ್ತಿದೆ. ಬಟ್ ಒಂದೇನಂತಂದ್ರೆ, ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಲ್ಲ ಭಾರತದಲ್ಲಿ, ಅದರ ನಗ್ನ ರೂಪವನ್ನ ಈ ಪ್ರಕರಣಗಳಲ್ಲಿ ನಾವು ನೋಡ್ಬೋದು. ಎರಡು ಪ್ರಕರಣ. ಹೌದು, ಅಸಾರಾಮ್ ನಿತ್ಯಾನಂದ ಇವರೆಲ್ಲರೂ ಕೂಡ ಕೆಳ ಜಾತಿ ಕೆಳ ವರ್ಗಕ್ಕೆ ಒಬ್ಬ ಸ್ವಾಮೀಜಿ ಒಂದು ಜಾತಿಗೆ ಸೇರಿದ್ರೆ ಆತರ ಜಾತಿಯ ಪತ್ರಕರ್ತರು ಆತನ ಬೆನ್ನಿಗೆ ನಿಲ್ತಾರೆ, ಒಬ್ಬ ಜಾತಿ ತುಂಬಾ ಕೆಳಗಿದ್ದಾರೆ ಅಂದ್ರೆ ಅವನು ತುಳಿತಾರೆ. ಸೊ ಅಂತ ಡ್ಯುಯಲ್ ಸ್ಟ್ಯಾಂಡರ್ಡ್ ಜರ್ನಲಿಸಂ ಹೋಗರಷ್ಟೇ ಅಲ್ಲ, ಆ ಡ್ಯುಯಲ್ ಸ್ಟ್ಯಾಂಡರ್ಡ್ ಜರ್ನಲಿಸಂ ಒಂದು ನಡೀತಾ ಇದೆ, ಅದು ಒಂದು ಸತ್ಯ. ಎರಡನೇದು ನಾನು ಹೇಳಕ್ ಹೊರಟಿರೋದು, ಶ್ರೇಣೀಕೃತ ಜಾಸ್ತಿ ವ್ಯವಸ್ಥೆಯನ್ನ ಪೋಷಿಸಿಕೊಂಡು ನಾವು ಬರ್ತಾ ಇದೀವಲ್ಲ, ಇತ್ತೀಚಿನ ದಿವಸಗಳಂತೂ ವೈಭವೀಕರಿಸಲಾಗ್ತಾ ಇದೆಯಲ್ಲ. ಸೊ ಅಲ್ಲಿ ಅವರಿಬ್ರು ಕೂಡ ಕೆಳ ಜಾತಿಗೆ ಸಂಬಂಧಪಟ್ಟವರು. ಇವರು ಬ್ರಾಹ್ಮಣರಲ್ಲೇ ಹೇಳಿಕೊಳ್ಳುವಂತಹ ಶ್ರೇಷ್ಠಾತಿ ಶ್ರೇಷ್ಠ ಎನಿಸಿಕೊಳ್ಳುವ ಹವ್ಯಕ ಜಾತಿಗೆ ಸೇರಿದವರು ಅನ್ನುವ ಕಾರಣಕ್ಕಾಗಿ ಸರ್ಕಾರ ಕೂಡ ಅವರನ್ನು ಮುಟ್ಟೋದಕ್ಕೆ ಭಯ ಪಡ್ತಾ ಇದೆ. ನಾನು ಈ ಹಿಂದೆನೂ ಈ ತರದ ಚರ್ಚೆನಲ್ಲಿ ಭಾಗವಹಿಸುವಾಗ ನಾನು ಹೇಳಿದ್ದೆ, CHS ಭಟ್ ಕೂಡ ಒಪ್ತಾರೆ ಅಂತ ಅಂದ್ಕೋತೀನಿ.
ಹವ್ಯಕ ಕಮ್ಯುನಿಟಿ ಅಂತ ಅನ್ನೋದು ತುಂಬಾ ವೆರಿ ಸ್ಮಾಲ್ ಕಮ್ಯುನಿಟಿ. ಬಹುಶಃ 5 ರಿಂದ 6 ಲಕ್ಷ ಮ್ಯಾಕ್ಸಿಮಮ್ 6.5 ಲಕ್ಷ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲ. ಎಲ್ಲೂ ಕೂಡ ಒಂದು ಪ್ರಾಮಿನೆಂಟ್ ಅಥವಾ ಇವರೊಂದು ಡಿಸೈಸಿವ್ ವೋಟರ್ಸ್ ಅನ್ನುವ ಕ್ಷೇತ್ರ ಒಂದೂ ಇಲ್ಲ. ರಾಜಕೀಯ ಪ್ರಭಾವ ಇರತಕ್ಕಂಥದ್ದಲ್ಲ, ಅಲ್ಲ ಪ್ರಭಾವ ನಿರ್ಣಾಯಕ ಇದೆ. ಅಲ್ಲ ಇವಲ್ಲ ಡಿಸೈಸಿವ್ ವೋಟರ್ಸ್ ಅನ್ನುವಂತಹ ಒಂದು ಕಾನ್ಸಂಟ್ರೇಟೆಡ್ ವೋಟ್ ಯಾವ ಕ್ಷೇತ್ರದಲ್ಲೂ ಇಲ್ಲ. ನಿರ್ಣಾಯಕ ಹಳಿಯಾಳದಿಂದ ಸಾಗರ ಸೊರಬವರೆಗೂ ಲಕ್ಷ್ಮಣ ಅವರೇ, ವೋಟು ನಂಬರ್ ನಿಂದ ನಿರ್ಣಾಯಕ ಅಲ್ಲ, ಆದ್ರೆ ಅವರ ಮಾತಿನ ಅವರ ಬುದ್ಧಿಯ ಅದ್ ನಾನು ಹೇಳ್ತಾ ಇದ್ದೇನೆ. ಅಂದ್ರೆ ಇಡೀ ವ್ಯವಸ್ಥೆಯಲ್ಲಿ ಒಂದು ಬದಲಾಗಬೇಕಾದಂತಹ ಒಂದು ಮುನ್ನೋಟ ಇದೆಯಲ್ಲ. ಈ ಸಮಾಜ ಈ ಶ್ರೇಣೀಕೃತ ವ್ಯವಸ್ಥೆಯಿಂದ ಸಮಾನ ವ್ಯವಸ್ಥೆಗೆ ಬರಬೇಕು ಅಂತ ನಾವ್ ಏನ್ ಕೇಳ್ತೀವಲ್ಲ, ಇಂಥದ್ದು ಉದಾಹರಣೆ ಆಗ್ತವೆ. ಹಾಗಾಗಿ ಸರ್ಕಾರ ಪ್ರದರ್ಶಿಸಬೇಕಾದಂತಹ ರಾಜಕೀಯ ಇಚ್ಛಾಶಕ್ತಿ ಇಲ್ಲಿದೆ, ಫೇಲ್ ಆಗಿದೆ. ಖಂಡಿತ ಫೇಲ್ ಆಗಿದೆ. ಕಾಂಗ್ರೆಸ್ ಇರಬಹುದು, ಬಿಜೆಪಿ ಸರ್ಕಾರ ಈ ಮಟ್ಟದ ವಿಚಾರದಲ್ಲಿ ಒಂದ್ ರೀತಿ ಹೆದರಿದೆ. ಸರ್ಕಾರ ಕೂಡ ಹಿಂದಿನ ಸರ್ಕಾರ ಕೂಡ ಗೋಕರ್ಣದಂತಹ ಮಠವನ್ನು ರಾಮಚಂದ್ರಪುರ ಮಠಕ್ಕೆ ಹಸ್ತಾಂತರಿಸುವ ಇವತ್ತು ನೀವು ಗೋಕರ್ಣಕ್ಕೆ ಹೋದ್ರೆ ಬಹಳ ವರ್ಷಗಳಾಯ್ತು, ಬಹಳ ತೊಂದರೆಗಳಾಗಿದ್ದು. ಈಗ ಅದಕ್ಕೇನು ಆಡಳಿತಾಧಿಕಾರಿಯನ್ನು ನೇಮಿಸಬೇಕು ಅಂತ ಹೇಳುವಂಥದ್ದು ನಾವು ಎಲ್ಲರ ಪ್ರಾರ್ಥನೆ, ಸಮಾಜದ ಪ್ರಾರ್ಥನೆ. ಜೊತೆಯಲ್ಲಿ ನೀವು ಗೋಕರ್ಣಕ್ಕೆ ಹೋದ್ರೆ ಗೋಕರ್ಣದಲ್ಲಿರೋ ಪ್ರತಿಯೊಬ್ಬ ಪೂಜಾರಿ ಪುರೋಹಿತ ಕೂಡ ಇದರ ಪರವಾಗಿ ಮಾತಾಡ್ತಾನೆ. ಅಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿಸಲಾಗಿದೆ. ಮಠ ಸರ್ಕಾರ ತಗೋಬೇಕಂತ ಹೌದು. ಕೊಲ್ಲೂರಲ್ಲಿ ಹೋಗಿ ಕೊಲ್ಲೂರಲ್ಲಿ ದೊಡ್ಡ ಗಂಡಾಂತರಗಳು ಉಂಟಾಯಿತು, ಕೊಲ್ಲೂರಲ್ಲಿ ದೊಡ್ಡ 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 ದುರಂತಗಳು ಉಂಟಾಯಿತು. ಇದೆಲ್ಲ ನೀವು ಹೇಳಿದಾಗೇನೆ ಯಾವುದೋ ಒಂದು ಮುಖವಾಡವನ್ನು ಹಾಕೊಂಡು ತಾನು ಸಮಾಜದ ಸುಧಾರಕ, ಸಮಾಜದ ಉದ್ಧಾರಕ್ಕೆ ಇರುವಂತವನು ಅಂತ ಹೇಳ್ಕೊಳ್ಳುವಂತ ವ್ಯಕ್ತಿಗಳು, ಮತ್ತೆ ನೀವು ಹೇಳಿದಾಗೆ ಒಂದು ಡಿಸಿಸಿವ್ ವೋಟರ್ಸ್ ಅಲ್ಲದಿದ್ರು ಕೂಡ ಈ ಸಮಾಜದ ವ್ಯಕ್ತಿಗಳು ಸಮಾಜಕ್ಕೆ ಕೊಟ್ಟಂತ ಕೊಡುಗೆಗಳು ಅಥವಾ ಹಿಂದೆ ಮಾಡಿದಂತ ತ್ಯಾಗಗಳು ಅಥವಾ ಈಗ ಮಾಡ್ತಾ ಇರುವಂತ ಅವರ ಸಾಧನೆಗಳು ಇದೆಲ್ಲ ಅತ್ಯಂತ ಪ್ರಭಾವ ಬೀರ್ತದೆ. ಇವರು ಏನಾದ್ರು ಹೇಳಿದ್ರೆ ಇವರು ವ್ಯಕ್ತಿಯೊಬ್ರು ತಪ್ಪು ಮಾಡಿದ್ರು ಅಂತ ಹೇಳಿದ ತಕ್ಷಣ ಇಡೀ ಸಮಾಜ ಅಲ್ಲ, ಮಲೆನಾಡು ದಕ್ಷಿಣ ಕರಾವಳಿ ಹೊಲಿಸಬೇಡಿ ಅಂತ ಹೇಳ್ತಾ ಇದ್ರಿ. ಹವ್ಯಕ ಸಮಾಜವನ್ನ ರಾಮಚಂದ್ರಪುರ ಮಠದ ಶ್ರೀಗಳ ತಪ್ಪಿಗೆ ಪಾರ್ಟಿ ಮಾಡಕ್ ಹೋಗ್ಬೇಡಿ ಅಂತ ಅಲ್ಲ, ಬರೀ ಒಂದು ಹವ್ಯಕ ಸಮಾಜ ಮಾತ್ರ ನಾನು ಹೇಳ್ತಾ ಇಲ್ಲ. ಇಡೀ ಹಿಂದೂ ಸಮಾಜ ಇರ್ಬೋದು, ನಮ್ಮ ಭಾರತೀಯತೆ ಇರ್ಬೋದು, ಅದರಲ್ಲಿ ಇಡೀ ನಮ್ಮ ಸಮಾಜದ ಕೊಡುಗೆ ತುಂಬಾ ಇದೆ. ಅದರ ಬಗ್ಗೆ ಯಾರು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಇನ್ಕ್ಲೂಡಿಂಗ್ ಇವರು ಕೂಡ ಪೀಠಕ್ಕೆ ಬಂದಾಗ ಕೆಲವು ವರ್ಷಗಳ ಕಾಲ ಮಾಡಿದಂತ ಒಳ್ಳೆ ಕೆಲಸಗಳನ್ನು ತುಂಬಾ ಜನ ಪ್ರಭಾವಿತರಾಗಿದ್ದಾರೆ. ಜನರನ್ನ ತಮ್ಮ ಕಡೆಗೆ ಸೆಳೆದಿದ್ದೇನೆ ಆ ಮುಷ್ಟಿ ಭಿಕ್ಷೆ ಯೋಜನೆ. ಆಮೇಲೆ ನಾನ್ ಬಹಳ ಸರಿ ಹೇಳ್ತೀನಿ, ನಂಗೆ ತುಂಬಾ ಸರಿ ಕೇಳ್ತಾರೆ, ಈಗಲೂ ಹೆಣ್ಮಕ್ಳದ್ ಹೆಂಗ್ ಹೋಗ್ತಾರೆ ಮಠಕ್ಕೆ, ಹಿಂಗೆಲ್ಲ ಆಗದಾದ್ರೆ ಅಂತ ಕೌಂಟರ್ ಕ್ವಶನ್ ನಮಗೆ ಪೋಸ್ ಮಾಡುವಾಗ ಎಲ್ಲ ನಾನು ಹೇಳ್ತೀನಿ. ಹೌದು, ನಾನು ಅದೇ ಪರಿಸರದಲ್ಲಿ ಹುಟ್ಟಿ ಬೆಳೆದು ಬಂದವಳಾಗಿ ನಾವು ಎಷ್ಟು ಪ್ರೋಗ್ರೆಸಿವ್ ಅಂತೆಲ್ಲ ಏನೆಲ್ಲ ಲಾರೆಲ್ಸ್ ಅನ್ನ ಕೊಟ್ರಲ್ಲ ನಮಗೆ, ಜೊತೆಗೇನೆ ಹೆಣ್ಣು ಮಕ್ಕಳಿಗೆ ಎಷ್ಟು ಕೊಡಬೇಕೋ ಅಷ್ಟು ಸ್ವಾತಂತ್ರ್ಯವನ್ನ, ಎಷ್ಟಿರ್ಬೇಕೋ ಅಷ್ಟು ಸ್ವಾತಂತ್ರ್ಯ ಇಲ್ಲ. ಕೆಲವು ಮನೆಗಳಲ್ಲಿ ಇವತ್ತಿಗೂ ಕೂಡ ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ಅಂಜುತ್ತಾರೆ ಅನ್ನುವ ಸ್ಥಿತಿನೇ ಇದೆ. ಈ ಮನುಷ್ಯ ಬಂದಾಗ ಮಾಡಿದ್ದು ಹೆಬ್ಬಾಗ್ಲನ್ನ ತೆಗೆದು ಮಠಕ್ಕೆ ಬರ್ಲಿಕ್ಕೆ ಹೆಣ್ಮಕ್ಳಿಗೆ ಅವಕಾಶ ಕೊಟ್ಟಿದ್ದಿದೆಯಲ್ಲ, ಒಂದು ಸ್ವಾತಂತ್ರ್ಯದ ಅನುಭವವನ್ನ ಪಡೆದಂತಹ ಹೆಣ್ಣು ಮಕ್ಕಳು ಅದನ್ನ ಕಳ್ಕೊಳಕ್ ತಯಾರಿಲ್ಲದೆ ಇರುವಂತಹ ಸ್ಥಿತಿ. ಅಂದ್ರೆ ಯಾರ್ಯಾರನ್ನ ಹೇಗೆ ವಶೀಕರಿಸ್ಕೋಬೇಕು ಅನ್ನುವಂತಹ ವಿದ್ಯೆಯನ್ನ ಕರತಲಾಮಲಕಗೊಳಿಸ್ಕೊಂಡಂತಹ ವ್ಯಕ್ತಿಯಾಗಿ ಇವತ್ತು ಆ ಸಮುದಾಯದ ಕೆಲವರು ಈಗಲೂ ಕೂಡ ಅವ್ರು ಮಾಡಿದ ತಪ್ಪು ಅನ್ನೋದು ಅವ್ರಿಗೆ ಗೊತ್ತಿದೆ. ಇವ್ರು ಮಾಡ್ತಾ ಇರುವಂತಹ ಅಕ್ರಮಗಳ ಬಗ್ಗೆ ಬಹುಶಃ ಅಲ್ಲಿರುವ ಎಲ್ಲರಿಗೂ ಗೊತ್ತಿದ್ದು ಕೂಡ, ಹೌದು, ಕಣ್ಣಿದ್ದು ಕುರುಡರಾಗಿ ಅಥವಾ ಖಂಡಿತವಾಗೂ ಕೂಡ ಇದನ್ನ ಮಾತಾಡೋ ಮೂಲಕ ನಾನ್ ಯಾಕೆ ಕೆಟ್ಟವರಾಗ್ಲಿ, ನನಗ್ ಸಿಕ್ಕ ಅಂತಹ ಒಂದು ಅಷ್ಟು ಅವಕಾಶವನ್ನ ನಾನು ಯಾಕೆ ಬಿಟ್ಟು ಕೊಡ್ಲಿ ಅನ್ನುವಂತಹ ನಾನು ಬರ್ತೀನಿ, ಒಂದು ಬ್ರೇಕ್ ತೊಳ್ತೀನಿ. ಒಂದು ಪ್ರಶ್ನೆ ಇದೆ, ನಾನು ಕೇಳ್ತಾ ಬ್ರೇಕ್ ತೊಳ್ತೀನಿ. ಈ ವಿಚಾರದಲ್ಲಿ, ಮಠದ ವಿಚಾರದಲ್ಲಿ ಮತ್ತು ರಾಘವೇಶ್ವರ ಭಾರತೀಯ ಶ್ರೀಗಳ ವಿಚಾರದಲ್ಲಿ ಅದು ಯಾವುದೇ ಪಕ್ಷದ ನಾಯಕರುಗಳಿರಲಿ, ಅವರೆಲ್ಲರೂ ಕೂಡ ಒಂದು ರೀತಿ ಹೆದರ್ತಾರೆ. ಇವತ್ತು ಕಾಂಗ್ರೆಸ್ ಇರ್ತಕ್ಕಂಥ ಸಚಿವರು ಕೂಡ ಅವ್ರು ಬೆನ್ನಿ ನಿಂತಿದ್ದಾರೆ, ಬಿಜೆಪಿಯಲ್ಲಿ ಇರ್ತಕ್ಕಂಥವ್ರು ಬೆನ್ನಿ ನಿಂತಿದ್ದಾರೆ, ಬೇರೆ ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಬೆನ್ನಿ ನಿಂತಿದ್ದಾರೆ. ಇದೆಲ್ಲವೂ ನೋಡ್ತಾ ಇದ್ರೆ ನಾವು ಭಾಳ ಪವರ್ಫುಲ್ ಇದ್ದೀವಿ, ನಮ್ಮನ್ನೇನು ಮಾಡೋಕ್ಕಾಗಲ್ಲ, ಇಂಥ 100 ದೂರು ಕೊಡ್ಬೋದು ಸತ್ಯನಾರಾಯಣ ಭಟ್ರು ಬೇರೆ ಬೇರೆಯವರು, ಅದು ಏನೂ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಧೈರ್ಯ ಇರ್ಬೋದು, ರಾಮನ ಅನುಗ್ರಹ ಕೂಡ ಇರ್ಬೋದು. ಸೊ ಮತ್ತೆ ಚರ್ಚೆ ಮಾಡ್ತೀನಿ, ಅದಕ್ಕಿಂತ ಒಂದು ಬ್ರೇಕ್. ರಾಮನ ಅನುಗ್ರಹ ರಾಮ ವಿಶೇಷ ಚರ್ಚೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಹೇಗೆ ಒಂದು ಸಮುದಾಯವನ್ನು, ಒಂದು ಮಠ, ಒಂದು ಧರ್ಮದ ಹೆಸರಲ್ಲಿ, ಒಬ್ಬ ಧಾರ್ಮಿಕ ಪುರುಷನ ಹೆಸರಲ್ಲಿ ಅದನ್ನು ತನ್ನ
ಕಪಿಮುಷ್ಟಿಯಲ್ಲೋ ಅಥವಾ ಅದನ್ನು ಹಿಪ್ನಾಟಿಸಮ್ ಮಾಡ್ತಾ ಅದನ್ನು ಹೇಗೆ ದಾರಿ ತಪ್ಪಿಸ್ತಾರೆ ಅನ್ನೋದಕ್ಕೆ ಮೋಸ್ಟ್ಲಿ ಈ ಒಂದು ಮಠದ ಮೇಲೆ ಬಂದಂಥ ಆರೋಪಗಳ ಸಾಕ್ಷಿ ಮತ್ತು ಅದನ್ನು ಉಳಿತಾ ಇರ್ತಕ್ಕಂಥ ಒಂದು ಮಾರ್ಗಗಳು ಕೂಡ ನಮ್ಮ ಕಣ್ಮುಂದೆ ಕಾಣ್ತಾ ಇದ್ವು. ಸೊ ಆಗಲೇ ವಿಮಲಾ ಹೇಳ್ತಾ ಇದ್ರು, ಕಣ್ಣಿದ್ರು ಕುರುಡರಾಗಿದ್ದಾರಲ್ಲ ಅಷ್ಟು ಭಾಳಷ್ಟು ಜನ, ಕಿವಿದ್ರು ಕಿವುಡರಾಗಿದ್ದಾರೆ, ಬಾಯಿದ್ರು ಕೂಡ ಮೂಕರಾಗಿದ್ದಾರೆ, ಹೇಳದೇ ಇರ್ತಕ್ಕಂಥ ಸ್ಥಿತಿ ಇದೆ. ಬಹಿಷ್ಕಾರ ಹಾಕುವಂಥ ಒಂದು ವಾತಾವರಣ ಕೂಡ ಕ್ರಿಯೇಟ್ ಆಗ್ತಾ ಇದೆ ಅನ್ನೋದು. ಹಾಗಾದರೆ ಈ ವಿಚಾರದಲ್ಲಿ ಮಾಜಿ ಸಚಿವರು ಒಂದು ಹಂತದಲ್ಲಿ ಸಮಾಜವಾದಿ ನಾಯಕರಾಗಿದ್ದಂಥ ಕೆ ಶ್ರೀನಿವಾಸ್ ಕೂಡ ಈ ಒಂದು ಮಠದ ವಿರುದ್ಧ ಇದರ ಏನೋ ತಪ್ಪು ಒಪ್ಪುಗಳ ವಿರುದ್ಧ ಧ್ವನಿ ಎತ್ತದಾಗ ಅವರು ಕೂಡ ಆರೋಪಗಳನ್ನು ಎದುರಿಸಿದ್ರು. ಮಠದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಇವ್ರನ್ನ ಪೀಠದಿಂದ ಕೆಳಗಿಳಿಸೋದು ಅಷ್ಟೇ ಉದ್ದೇಶ, ನಮಗೆ ಬೇಕಾದವ್ರನ್ನ ತಂದು ಕೂಡಿಸ್ಬಿಟ್ಟು ಈ ಮಠದ ಸಂಪೂರ್ಣ ಆಸ್ತಿ ಪಾಸ್ತಿಗಳ ಮೇಲೆ ಹಿಡಿತ ಸಾಧಿಸುವಂಥ ಒಂದು ಪಿತೂರಿ ನಡೀತಾ ಇದೆ ಅನ್ನೋ ಆರೋಪ ಕೂಡ ಬಂತು. ಸೊ ಕೆ ಶ್ರೀನಿವಾಸ್ ಕೂಡ ಸುದ್ದಿ ಟಿವಿ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡೋಣ. ಅವರು ಈ ಪೀಠಾಧಿಪತಿಯಾಗಿ ಮುಂದುವರಿಯೋದಕ್ಕೆ ಅನರ್ಹರಾಗ್ತಾರೆ. ಯಾಕೆಂತಂದರೆ ಪೀಠಾಧಿಪತಿಯಾದವನು ಅವನ ಅಖಂಡ ಬ್ರಹ್ಮಚಾರಿಯಾಗಿರ್ಬೇಕು. ಈಗ ಅವ್ರ ಪರವಾಗಿ ನೀಡಿದಂಥ ಒಂದು ತೀರ್ಪು ಏನಿದೆ ಅಲ್ಲಿ ಏನು ಹೇಳ್ತಾರೆ ಅಂದರೆ, ಲೀಗಲಿ ಪನಿಷಬಲ್ ಸೆಕ್ಷನ್ಸ್ ಯಾವ್ಯಾವುದಿದೆ ಆ ಸೆಕ್ಷನ್ಸ್ನೊಳಗಡೆಗೆ ಇವರು ವರ್ತನೆ ಬರೋದಿಲ್ಲ. ಹೆಚ್ಚು ಅಂದರೆ ಇದು ಇಲ್ಲೆಜಿಟಮೇಟ್ ಇಂಟಿಮೆಸಿ ವಿತ್ ಎ ವುಮನ್, ಈವನ್ ಜಸ್ಟ್ ಇಂಟಿಮೆಸಿ ವಿತ್ ಎ ವುಮನ್ ಡಿಸ್ಕ್ವಾಲಿಫೈಸ್ ಎ ಸನ್ಯಾಸಿ. ಒಬ್ಬ ಸನ್ಯಾಸಿ ಒಂದು ತಾಯಿ ಬಂದಾಗ ಮಾತ್ರ ತಾಯಿಗೆ ನಮಸ್ಕಾರ ಮಾಡ್ತಾನೆ, ಬಿಟ್ಟರೆ ಇನ್ಯಾರೂ ಅಕ್ಕ ತಂಗಿಯರಾಗಲಿ ಮತ್ತೊಬ್ಬರಾಗಲಿ ಯಾರನ್ನೂ ಕೂಡ ಅವನು ಸೇರಿಸ್ಕೊಡಂಗಿಲ್ಲ. ಅಲ್ಲೆಲ್ಲೂ ಅವನ ಇದರೊಳಗಡೆಗೆ ಯಾರೂ ಇರ್ತಕ್ಕದ್ದು ಅಲ್ಲ. ಅದರಿಂದ ಅವರು ಡಿಸ್ಕ್ವಾಲಿಫೈ ಆಗಿದ್ದಾರೆ ಅನ್ನೋ ನಿಲುವನ್ನು ನಾವು ಮೊದಲಿಂದ ತಗೊಂಡಿದ್ದೇವೆ. ಈಗೇನು ಹೊಸದೇನು ಈಗ ಭಾಳ ಕಾಲ ಆಯಿತು, ಈಗೇನು ಬದಲಾಯಿಸ್ಕೊಂಡು ಇಲ್ಲ. ಅಥವಾ ಮೊದಲು ಕೂಡ ನಾವು ಊರಿಗೆ ಲಾಯಲ್ಲು ಅಂತ ಹೇಳಿಬಿಟ್ಟು ಆ ಥರದಲ್ಲೇನು ನಾವು ಅವರ ಭಕ್ತ ಮಂಡಳಿಯಲ್ಲಿ ನಾವೇನಿಲ್ಲ. ಆದರೆ ಆ ಮಠದ ವಿಷಯದಲ್ಲಿ ನಾವು ಆ ಮಠಕ್ಕೆ ನಡ್ಕೊಳ್ತಕ್ಕಂಥವ್ರಾಗಿದ್ದು. ಎಸ್, ಉದಯ ಧರ್ಮಸ್ಥಳರೇ, ಈಗ ಒಂದು ಚರ್ಚೆ, ಮಠದ ವಿಚಾರದಲ್ಲಿ ವಿರೋಧ ಇಲ್ಲ, ಮಠದ ಪರಂಪರೆ ಬಗ್ಗೆ ನಿಮಗೆ ಯಾವುದೇ ರೀತಿ ಆಕ್ಷೇಪ ಇಲ್ಲ, ಮಠದ ಪೀಠಾಧಿಪತಿಗಳ ಬಗ್ಗೆ ಮಾತಾಡ್ತಕ್ಕಂಥದ್ದು. ಅಂದರೆ ಅವರು ಈಗಾಗಲೇ ಅವರು ಅರ್ಹತೆ ಕಳ್ಕೊಂಡಿದ್ದಾರೆ, ಸಿಂಧುತ್ವ ಇಲ್ಲ ಅಂತ, ಧಾರ್ಮಿಕ ತಾತ್ವಿಕವಾದ ಸಿಂಧುತ್ವ ಕಳ್ಕೊಂಡಿದ್ದಾರೆ. ಸನ್ಯಾಸಿ ಆಗಿರ್ಬೇಕಾದ್ರೂ ಸನ್ಯಾಸಿ ಆಗಿಲ್ಲ ಅಂತ ನಿಮ್ಮ ಆಕ್ಷೇಪ? ಖಂಡಿತ ಹೌದು. ಅದೊಂದು ಅಲ್ಲ, ಈ ಥರದ ಆಪಾದನೆಗಳು ಯಾರ ಮೇಲೆ ಬರ್ತಾ ಇದೆ, ಯಾವ ಪರಂಪರೆಯ ಮೇಲೆ ಬರ್ತಾ ಇದ್ದಾವೆ ಅಂತ ಹೇಳೋದು ಇದು ಮಠಕ್ಕೆ ನಾವು ಮಾತಾಡ್ತಾ ಇರುವಂಥ ವಿಚಾರಗಳಲ್ಲ. ಮಠದ ಪರಂಪರೆಯ ಬಗ್ಗೆ ಪ್ರಶ್ನೆ ನಮ್ದಿಲ್ಲ. ಮಠದಲ್ಲಿ ನಡೆದಿರುವಂಥ ಒಳ್ಳೆಯ ಕೆಲಸಗಳು, ಸಮಾಜ ಸುಧಾರಿತ ಕೆಲಸಗಳು ಆಗಲಿ, ಈ ಗೋ ಯಾತ್ರೆ ಮತ್ತಿತರ ವಿಚಾರಗಳಾಗಲಿ, ಇದರ ಬಗ್ಗೆ ತಕರಾರೇ ಇಲ್ಲ. ಅದರಿಂದ ಮಠದ ಹೆಸರು ಇನ್ನಷ್ಟು ಜಾಸ್ತಿ ಆಗಿದೆ. ಬಟ್ ಅಲ್ಲಿ ವ್ಯಕ್ತಿಯ ಮೇಲೆ ಬಂದಿರುವ ಆಪಾದನೆಗಳು ಅದು ಸಾಮಾಜಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಸರ್ಕಾರದಿಂದ ನೇಮಿಸಲ್ಪಟ್ಟಂಥ ಸಂಸ್ಥೆಗಳ ಮೂಲಕ ಪ್ರೂವ್ ಆಗಿರುವಾಗ ಅದರಿಂದ ಇವರು ಕಳಂಕಿತರು ಅಂತ ಹೇಳುವಂಥ ಭಾವನೆಯನ್ನು ಯಾವುದು ನ್ಯಾಯಾಲಯದಿಂದ ಕೊಟ್ಟ ತೀರ್ಮಾನದಲ್ಲಿ ಕೂಡ ಪ್ರಸ್ತಾಪ ಮಾಡಿರುವಾಗ ಒಬ್ಬ ವ್ಯಕ್ತಿ ಕಳಂಕಿತನಾಗುವಂಥದ್ದು ಎಲ್ಲಿ? ಸ್ವಾಮಿಗಳು ಸನ್ಯಾಸ ಅದು ಏನು ಬಲಾತ್ಕಾರ ಅತ್ಯಾಚಾರ ಅಲ್ಲದಿದ್ದರೂ ಕೂಡ ಅದು ಒಂದು ರೀತಿಯಲ್ಲಿ ಒಪ್ಪಿತ ಸಂಬಂಧ ಅಂತ ಹೇಳುವಂಥ ತೀರ್ಮಾನವನ್ನು ಅಲ್ಲಿ ದಾಖಲಿಸಿ ಅಂಥ ಒಂದು ಅದೇ ತಾನೇ ದಾಖಲೆಯಲ್ಲಿರುವಂಥದ್ದು, ನ್ಯಾಯಾಲಯದಲ್ಲಿ ಕೊಟ್ಟಿರುವಂಥ ತೀರ್ಪಿನಲ್ಲಿರುವಂಥದ್ದು ಒಪ್ಪಿತ ಸಂಬಂಧ. ಹಾಗಾದ್ರೆ ಅಲ್ಲಿ ಒಂದು ಕ್ರಿಯೆ ನಡೆದಿದೆ, ಅಲ್ಲಿ ಒಂದು ವ್ಯವಸ್ಥೆಯಲ್ಲಿ ತೊಂದರೆಗಳು ನಡೆದಿದೆ, ಅಲ್ಲಿ ಸನ್ಯಾಸಿ ಅಥವಾ ಗುರು ಮಾಡಬಾರದ ಕ್ರಿಯೆಗಳನ್ನು ಮಾಡಿದ್ದಾರೆ ಅಂತ ಹೇಳೋದನ್ನು ನ್ಯಾಯಾಲಯದಲ್ಲಿ ಒಪ್ಪಿಕೊಂಡ ಹಾಗೆ ಮಾತ್ರ ಅಲ್ಲ, ಆ ತೀರ್ಮಾನವನ್ನ ಪ್ರಶ್ನೆ ಮಾಡಿಲ್ಲ. ಅದರಲ್ಲಿ ರೇಪ್ ಅಲ್ಲ ಅನ್ನುವಂತ ತೀರ್ಮಾನ ಒಪ್ಪಿದಾಗ ಅದರಲ್ಲಿ ಇನ್ನಷ್ಟು ಪೇಜ್ಗಳಲ್ಲಿ ಏನೇನು ಬರ್ದಿದೆ ಅದನ್ನ ಪ್ರಶ್ನೆ ಮಾಡಿಲ್ಲ. ಅದನ್ನ ಪ್ರಶ್ನೆ ಮಾಡಿರೋದು ಈಗ ಪ್ರೇಮಲತಾ ಮಾಡಿದ್ದಾರೆ, ಸರ್ಕಾರ ಕೂಡ ಮಾಡಿದೆ, ಪ್ರೇಮಲತಾ ಕೂಡ ಮಾಡಿದ್ದಾರೆ. ಯಾಕೆಂದ್ರೆ ಅಲ್ಲಿ ಇಲ್ಲಿ ಇಂಟಿಮೆಸಿ ಅಂತ ಹೇಳಿದ್ರೆ ಅದನ್ನ ಪ್ರೇಮಲತಾ ಒಪ್ಪಿಲ್ಲ, ಅವರದನ್ನ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದ್ದಾರೆ, ಅಪೀಲ್ ಹಾಕಿದ್ದಾರೆ. ಇಂಟಿಮೆಸಿ ಆದಾಗ ಸನ್ಯಾಸತ್ವದಲ್ಲಿ ಇರಬೇಕಾದಂತ ಗುರು ಮಾಡಬಾರ್ದ ಕೆಲಸ ಮಾಡಿರುವಾಗ ಯಾವುದೇ ಪರಂಪರೆಯ ಮಠಗಳಲ್ಲಿ ಒಂದು ಸನ್ಯಾಸತ್ವ ಇದು ನಮ್ಮ ಇದು ವೀರಶೈವ ಸಮಾಜದ ಮಠಗಳು ಹೆಂಗಿದಾವೆ ಅಂದ್ರೆ ಅಲ್ಲಿ ಎರಡು ಬರುತ್ತೆ, ಒಂದು ಸಂಸಾರಿ ಮತ್ತಿನ್ನೊಂದು ವಿರಕ್ತ ಅಂತ. ಸೊ ಈ ಮಠ ಕೂಡ ವಿರಕ್ತ ಮಠನೇ. ವಿರಕ್ತ ಅಂದ್ರೆ ಸನ್ಯಾಸಿ ಆಗಿರ್ಬೇಕು. ಸೊ ಸನ್ಯಾಸಿ ಆಗಿರ್ಬೇಕಾದ್ರೆ ಕಾಮಕ್ರೋಧ ಮದ ಮತ್ಸರ ಬಿಡಬೇಕು. ಒಂದು ಟೈಮಲ್ಲಿ ನಿಡುಮಾಮಿಡಿ ಶ್ರೀಗಳು ಏನ್ ಹೇಳಿದ್ರೆ, ಒಂದು ಪೀಠಕ್ಕಿಂತ ಸನ್ಯಾಸಿಗಳು ಇರ್ತಕ್ಕಂಥ ಪೀಠಕ್ಕೆ ತರಬೇಕಾದ್ರೆ ಇಲ್ಲ ಇಲ್ಲ ಷಂಡತನ ಮಾಡಬೇಕು ಅಂತ ಹೇಳಿದ್ರು. ಅಂದ್ರೆ ನಿಜವಾಗ್ಲೂ ಕೂಡ ಸನ್ಯಾಸಿಗಳಾಗಿರಕ್ ಸಾಧ್ಯ ಇಲ್ಲ ಅನ್ನುವಂತ ಸತ್ಯವನ್ನು ಹೇಳಿದ್ರು. ಅಲ್ಲ, ಇಲ್ಲೊಂದು ಮಾತು ಅಂದ್ರೆ ಆ ಒಂದು ಕೈ ಸತ್ಯವನ್ನು ಹೇಳಕ್ ಕೊಟ್ಟಿದ್ರು. ನಿಮ್ಗೆ ಗೊತ್ತಿಲ್ಲದೇನೆ ಅವರು ಮುಚ್ಚುಮರೆಯಲ್ಲಿ ಸನ್ಯಾಸಿಗಳಾಗಿರಲ್ಲ,
ಅವರು ಸಂಸಾರಿಗಳಾಗಿರ್ತಾರೆ ಅನ್ನುವಂಥದ್ದು. ಸೊ ಹಾಗಾದ್ರೆ ಸಂಸಾರಿಗಳು ನೀವು ಮಾಡೋದೇ ಆದ್ರೆ ಹಾಗಾದ್ರೆ ಮಠದ ಪರಂಪರೆ ಸನ್ಯಾಸತ್ವಕ್ಕೆ ಏನು ಬೆಲೆ ಬರುತ್ತೆ? ಅಲ್ಲ, ಅದು ಶಂಕರಾಚಾರ್ಯ ಪರಂಪರೆಯಲ್ಲಿ ಇದ್ದಂಥದ್ದು. ಶಂಕರಾಚಾರ್ಯ ನಿಮ್ಗೆ ಗೊತ್ತಿರೋ ಹಾಗೆ 32 ವರ್ಷಗಳ ಕಾಲ ಇದ್ದಿದ್ದು. ಅವರು ಬ್ರಹ್ಮಚಾರಿಗಳಾಗಿ ಇಡೀ ದೇಶವನ್ನು ಸುತ್ತಿ ಅಷ್ಟು ದೊಡ್ಡ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಹಾಗಾಗಿ ಆ ಪರಂಪರೆಯಲ್ಲಿ ಬ್ರಹ್ಮಚಾರಿಗಳಿಗೆ ಸನ್ಯಾಸತ್ವವನ್ನು ಕೊಡುವಂಥದ್ದು ಬಂತು. ಆದರೆ ನನಗೆ ತಿಳಿದ ಮಟ್ಟಿಗೆ ಅದು ಎಷ್ಟು ಮಟ್ಟಿಗೆ ನಾನು ಓದಿದ್ದಲ್ಲ, ಅದು ನಾನು ಕೇಳಿದ್ದು ಏನು ಅಂದರೆ, ಶಂಕರಾಚಾರ್ಯರು ಕೂಡ ತಾವು ಕೊನೆಯಲ್ಲಿ ಏನು ತೀರ್ಮಾನ ಕೊಟ್ಟಿದ್ದಾರೆ ಅಂದರೆ, ಈ ಬ್ರಹ್ಮಚಾರಿಗಳೇ ಸನ್ಯಾಸತ್ವ ಕೊಡುವಂಥದ್ದು ಇಲ್ಲಿ ನಿಲ್ಲಲಿ, ಮುಂದೆ ಗೃಹಸ್ಥಾಶ್ರಮ ನಂತರ ಹೇಗೆ ಆಶ್ರಮಗಳಲ್ಲಿ ಇದರಲ್ಲಿ ಕೊನೆಯಲ್ಲಿ ವಾನಪ್ರಸ್ಥಾಶ್ರಮ ಅಥವಾ ಸನ್ಯಾಸಾಶ್ರಮ ಇದೆಯಲ್ಲ ಹಾಗೆ ಆಗಲಿ ಅನ್ನುವಂಥ ಅಭಿಪ್ರಾಯನ ಅವರು ಕೊಟ್ಟಿದ್ರು ಅನ್ನೋಂಥ ಮಾತನ್ನು ಕೇಳಿದ್ದಾರೆ. ಆದರೆ ಅದು ಹಾಗೆ ಬಂದಿಲ್ಲ, ಇದೇ ಬಂದಿದೆ. ಆದರೆ ಇಲ್ಲಿ ಇರೋ ವಿಚಾರ ಏನಂದರೆ, ಈಗ ಎಲ್ಲ ಬ್ರಹ್ಮಚಾರಿಗಳು ಸನ್ಯಾಸಿಗಳು ಹಾಗೆ ಕೆಟ್ಟಿದ್ದಾರೆ ಅನ್ನೋಂಥ ಮಾತನ್ನು ನಾವು ಒಪ್ಪೋಕೆ ಸಾಧ್ಯ ಇಲ್ಲ. ಯಾಕೆ ಕೆಡ್ತಾ ಇದ್ದಾರೆ ಅಂದರೆ, ಪ್ರಚಾರ ಪ್ರಿಯತೆಗಾಗಿ ಮತ್ತು ಈ ಇಂದಿನ ಲೋಕದ ಇದರಲ್ಲಿ ಎಲ್ಲ ಸುಖಗಳು ತಮಗೆ ಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಅವರು ಅದನ್ನು ಕಳಿಸ್ಕೊಳ್ತಾರೆ. ನಿಜವಾಗಿ ಅವರಿಗೆ ಹೇಳಿದ ಜೀವನ ಕ್ರಮ ಶೈಲಿ ಏನಿದೆ ಅದರಲ್ಲಿದ್ದರೆ ಅವರು ಆ ಕಾಮಕ್ರೋಧ ಮದಮಾತ್ಸರಗಳನ್ನು ಅವ್ರು ಗೆಲ್ಲಬಹುದು. ಅದನ್ನು ಗೆಲ್ಲಿಕ್ಕೆ ಬೇಕಾದಂತ ಸಾಧನೆಗಳನ್ನು ಮಾಡಬೇಕಾಗ್ತದೆ. ಒಬ್ಬ ಸನ್ಯಾಸಿ ಆಗಿರ್ಬೇಕು ಅಂತಂದ್ರೆ ಆತನ ಆಹಾರ ವಿಹಾರ ವಿಚಾರ ಪ್ರತಿಯೊಂದಕ್ಕೂ ಕೂಡ ಒಂದು ಶಿಸ್ತುಬದ್ಧ ಕ್ರಮ ಇದೆ. ಆಮೇಲೆ ವೈಭವ ಇರಬಾರ್ದು ಅಂತ ಬಿಡುಮಾಮಿಡಿ ಸ್ವಾಮಿಗಳು ಹೇಳಿದ ಮಾತು ಯಾವ ರೀತಿಯಲ್ಲಿ ಅನ್ವಯ ಆಗ್ತದೆ ಅಂತ ಹೇಳಿದ್ರೆ, ಸನ್ಯಾಸಿಗಳಿಗೆ ಅವ್ರದೇ ಆದಂತ ಆಹಾರ ಪದ್ಧತಿ ಇದೆ, ಔಷಧೀಯ ಕ್ರಮಗಳಿದ್ದಾವೆ. ಅವರಿಗೆ ಷಂಡತ್ವ ಅಥವಾ ಈ ನೋಡಿ ಒಂದು ಬಹಳ ಸಿಂಪಲ್ ಆಗಿ ಹೇಳ್ತಾರೆ, ಒಂದು ಹೆಣ್ಣನ್ನು ನೋಡೋದು ಅಂದ್ರೆ ಕಾಮವನ್ನು ಉದ್ರೇಕ ಮಾಡುವಂತಹ ವಿಚಾರವನ್ನು ಕೇಳುವುದಾಗ್ಲಿ ನೋಡೋದಾಗ್ಲಿ ಮಾಡೋದಾಗ್ಲಿ ಮಾಡಬಾರದು, ಕೆರಳಿಸುವಂತದ್ದನ್ನು ಮಾಡಬಾರದು ಒಂದು ಹಂತದಲ್ಲಿ. ಆಮೇಲೆ ಆಹಾರ ವಿಹಾರಗಳಲ್ಲಿ ಆತ ಶುದ್ಧನಾಗಿರ್ಬೇಕು. ಆಮೇಲೆ ವಿರಕ್ತನಾಗಲಿಕ್ಕೆ ಔಷಧಿಯ ಆಯುರ್ವೇದಿಕ ವಿಚಾರಗಳನ್ನು ಆತ ತಗೊಳ್ಬೇಕು ಅಂತ ಹೇಳುವಂತದ್ದಿದೆ. ಇದೆಲ್ಲ ಇದೆ, ನಿಮ್ಮ ಆಹಾರದಲ್ಲೇ ಇದೆ. ವಿಮಲ್ ಅವರೇ, ಒಂದು ನಿಮಿಷ, ಒಂದು ನಿತ್ಯಾನಂದ ಕೇಸಲ್ಲಿ ಏನಾಗ್ಬಿಡ್ತು, ನಾನು 6 ವರ್ಷದ ಮಗು, ನಾನು ಸಂಭೋಗ ಕ್ರಿಯೆ ಮಾಡೋ ಒಂದು ಶಕ್ತಿ ಇಲ್ಲ, ನನಗೆ ಆ ಶಕ್ತಿ ಇಲ್ಲ ಅಂತ ಒಪ್ಕೊಂಡ್ರು. ಆದ್ರೆ ಈ ಶ್ರೀಗಳು ನಾನು ಪುರುಷ ಅಂತ ಒಪ್ಕೊಳ್ತಾರೆ. ಎಂತ ಇದು ವೈರುಧ್ಯ? ಪುರುಷ ಅಂತ ಒಪ್ಕೋತಾರೆ, ಆದ್ರೆ ಪರೀಕ್ಷೆಗೆ ಹೋಗೋದಿಲ್ಲ. ಅಷ್ಟೇ ಅಲ್ಲ, ಇಲ್ಲಿ ಅಗೈನ್ ನಾನು ನಮ್ಮ ಸಿಸ್ಟಮಿನ ಫೇಲ್ಯೂರ್ ಅನ್ನ ನಾನು ಹೇಗೆ ಗುರುತಿಸೋಕೆ ಇಷ್ಟಪಡ್ತೀನಿ ಅಂತಂದ್ರೆ, ಒಂದು ದಿನ ಅವರು ಅದೇನೋ 30 ದಿವಸ 60 ದಿವಸ ಚಾತುರ್ಮಾಸ ಅಂತ ಏನೋ ಮಾಡ್ತಾರೆ. ಅದು ಮುಗಿದ ಮಾರನೇ ದಿನ ಅವರಿಗೆ ಮೆಡಿಕಲ್ ಟೆಸ್ಟಿಗೆ ಕರೀತಾರೆ. ಮೆಡಿಕಲ್ ಟೆಸ್ಟಿಗೆ ಬರಬೇಕು ಅವರು. ಮಧ್ಯಾಹ್ನದವರೆಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ, ಇಲ್ಲಿರುವ 1, 2, 3 ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಬಡವರಿಗೆ ಹೋಗಿ ಚಿಕಿತ್ಸೆ ಪಡ್ಕೊಳ್ಳುವಂತ ಆಸ್ಪತ್ರೆಯಲ್ಲಿ ಇಡೀ ಆಸ್ಪತ್ರೆ ಸಜ್ಜಾಗಿ ನಿಂತು ಇವರಿಗಾಗಿ ಕಾಯ್ತಾ ಇರ್ತದೆ. ಪತ್ರ ಬರ್ತದೆ, ತುಂಬಾ ಸುಸ್ತಾಗಿದೆ, ಹಾಗಾಗಿ ನನಗೆ ವಿನಾಯಿತಿ ಕೊಡಬೇಕು ಅಂತ. ನಂಗೆ ಗೊತ್ತಿಲ್ಲ ಚಾತುರ್ಮಾಸ ಏನ್ ಮಾಡ್ತಾರೆ CHS ಬಟ್ ಹೇಳ್ಬೇಕು ನನಗೆ. ಒಬ್ಬ ಸನ್ಯಾಸಿ, ಒಬ್ಬ ಗುರುಗಳು, ಮಠಾಧೀಶರು, ದೇವರ ಸಂಭೂತ ಅಂತ ಹೇಳ್ಕೊಳ್ಳೋ ಅಂತವ್ರು 30 ದಿವಸವೋ 60 ದಿವಸವೋ ಚಾತುರ್ಮಾಸ ಮಾಡೋದ್ರಿಂದಾಗಿ ಆಸ್ಪತ್ರೆಗೆ ಬಂದು ಒಂದು ಟೆಸ್ಟಿಗೆ ಒಳಗೊಳ್ಳಕ್ಕೆ ಆಗದೆ ಇರುವಷ್ಟು ಸುಸ್ತಾಗಿದೆ ಅಂತಂದ್ರೆ, ಸುಸ್ತಾಗಿದೆ ಅಂತ ನಮ್ಮ ಹತ್ರ ಬಂದಿರುವ 2 ಕೇಸು ಏನಿದೆಯಲ್ಲ, ಅವರೆಲ್ಲ ಹೇಳೋದು ಚಾತುರ್ಮಾಸದ ಸಂದರ್ಭದಲ್ಲೇನೆ ಅವರು ಹೆಚ್ಚು ಹೆಣ್ಮಕ್ಳ ಮೇಲೆ ಈ ತರದ ಅತಿಕ್ರಮಣಗಳನ್ನ ಮಾಡೋದು ಅಂತ ಆ ತರದನ್ನ ಹೇಳ್ತಾ ಇದ್ರು. ಆಯ್ತಾ? ಅಂದ್ರೆ ನನ್ನ ಪ್ರಶ್ನೆ, ಸುಸ್ತಾಗಿದೆ ಅಂತಂದ್ರೆ ಸುಸ್ತು ಯಾಕಾಯ್ತು ಆ ಮನುಷ್ಯನಿಗೆ ಹಾಗಾದ್ರೆ? ನಂಬರ್ 1. ನಂಬರ್ 2, ಇಡೀ ಅಲ್ಲ ಇವರೆಲ್ಲ ಹೇಳ ಹಾಗೆ ಸನ್ಯಾಸಿ ಅಂತ ಅನ್ನುವಾಗ ಒಂದು ಹಠಯೋಗವನ್ನ ಮಾಡ ಅಂತವ್ರು ಈಗ ರಂಜಾನ್ ನಲ್ಲಿ 30 ದಿವಸ ಮುಸ್ಲಿಮ್ಸ್ ಉಪವಾಸ ಮಾಡ್ತಾರೆ. ಆದ್ರೆ ದಿನಪ್ರತಿ ಅವ್ರ ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ. ಸುಸ್ತಾಯ್ತು ಅಂತ ಕೂತ್ರು ಅವ್ರು ಹೊಟ್ಟೆ ದುಡಿತಾ ಇರ್ತಾರೆ. ಹಾಗಾಗಿ ಅಂತಹ ಕಾರಣಗಳನ್ನ ಕೊಡಬೇಕಾದ ಅಗತ್ಯ ಇಲ್ಲ. ಆದರೆ ಟೇಕನ್ ಫಾರ್ ಎ ರೈಡ್ ಎಂಟೈರ್ ಸಿಸ್ಟಮ್ ಅಂತ ಅನ್ನೋದನ್ನ ಮಧ್ಯಾಹ್ನದವರೆಗೂ ಕಾಯ್ತಾರೆ. ಆಸ್ಪತ್ರೆಯ ಎಂಟೈರ್ ಚೀಫ್ ಇಂದ ಹಿಡಿದು ಎಲ್ಲ ಸಿಬ್ಬಂದಿಗಳು ಕಾಯ್ತಾರೆ. ಅಂದ್ರೆ ಹೀಗೆ ತಾನು ಯಾರನ್ನ ಬೇಕಾದ್ರೂ ಆಟ ಆಡಿಸಬಲ್ಲೆ ಅನ್ನುವ ದಾರ್ಷ್ಟ್ಯ ಇದೆಯಲ್ಲ, ಇದು ಪ್ರಶ್ನಾರ್ಹ. ಯಾಕಂದ್ರೆ ಪ್ರಜಾಪ್ರಭುತ್ವ ಸಂದರ್ಭದಲ್ಲಿ ಕಾನೂನಿನ ಕಣ್ಣಲ್ಲಿ ಮಠಾಧೀಶನು ಒಂದೇ. ಸತ್ಯನ್ಬಿಟ್ರೆ, ಈಗ ನೀವು ಇಷ್ಟೊಂದು ಬಹಿರಂಗ ಬಂದು ಕಂಪ್ಲೇಂಟ್ ಕೊಡ್ತೀರಿ, ಮಾತಾಡ್ತಾ ಇದ್ರಿ, ಮಠ ಇಷ್ಟು ಪವರ್ಫುಲ್ ಅಂತ ಹೇಳ್ತೀರಿ, ಮಠದ ಭಕ್ತರು ಕೂಡ ಅವರಿಗೆ ಬಹಳ ಒಂದು ರೀತಿ ಎಲ್ಲ ಸರ್ವಸ್ವವನ್ನ ಅವ್ರಿಗೆ ಅರ್ಪಿಸಿ ಭಕ್ತರಾಗಿ ಮುಂದುವರಿತಿದ್ದಾರೆ. ಹೀಗಿರುವಾಗ ನಿಮ್ಮನ್ನು ಬಹಿಷ್ಕಾರ ಹಾಕ್ಬೋದು ನಾಳೆ ಊರಿಗೆ? ಅಲ್ಲ, ಆ ಸಾಧ್ಯತೆ ಖಂಡಿತ ಇದೆ. ಈಗಾಗಲೇ ಆ ರೀತಿಯ ಕೆಲಸಗಳು ನಡೀತಾ ಇದೆ. ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಅಲ್ಲಿ ಹೇಗಿದೆ ಅಂದರೆ, ತಮ್ಮ ಮನೆಯಲ್ಲಿ ನಡೆಯುವಂಥ ಎಲ್ಲ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕುಲಪುರೋಹಿತರು ಅಂತ ಹೇಳ್ತಾರೆ. ಸೊ ಅಂಥ ಪುರೋಹಿತರ ಮೇಲೆ ಒತ್ತಡವನ್ನು ತಂದು, ನೀವು ಮಠಕ್ಕೆ ನಡ್ಕೊಳ್ದಿದ್ರೆ ಅಥವಾ ಮಠದ ಬಗ್ಗೆ ಗುರುಗಳ ಬಗ್ಗೆ ಯಾವುದೇ ಅಗೌರವವನ್ನು ತೋರಿಸಿದ್ರೆ ನಾವು ನಿಮ್ಮಲ್ಲಿಗೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂದ್ರೆ
ಅದನ್ನ ಯಾವುದೇ ಅಂದ್ರೆ ಒಂದು ಎಮೋಷನಲ್ ಬ್ಲಾಕ್ ಮೇಲ್ ಬೇಡ. ಈಗ ಧಾರ್ಮಿಕ ನಂಬಿಕೆ ಇರೋಂಥವ್ರಿಗೆ ಅವ್ರ ಮನೆಯಲ್ಲಿ ಆಗುವಂತಹ ತಿಥಿ, ಅವ್ರ ಮನೇಲಿ ಆಗುವಂತಹ ದೇವರ ಕಾರ್ಯಗಳಂತದ್ದು ಇದೆಯಲ್ಲ, ಅದಕ್ಕೆ ತಮ್ಮ ಪುರೋಹಿತರು ಬಂದ್ ಮಾಡ್ಬೇಕು ಅಂತ ಇರ್ತದೆ. ಆ ಕುಲ ಪುರೋಹಿತರ ಮೂಲಕ ಅವರನ್ನ ಈಗ ಕಾನೂನಾತ್ಮಕವಾಗಿ ವಿರೋಧ, ಕಾನೂನಾತ್ಮಕವಾಗಿ ನೀವು ಬಹಿಷ್ಕಾರ ಮಾಡೋದು ವಿರೋಧ. ಅಲ್ಲಿ ಅಗೇನ್ ಅವ್ರ ಮೇಲೆ ಆಕ್ಷನ್ ತಗೋಬೇಕಾದಂತಹ ಸಾಧ್ಯತೆಗಳಿದಾವೆ ಸರ್ಕಾರ ಮನಸ್ಸು ಮಾಡಿದ್ರೆ. ಎರಡನೇದಾಗಿ ದಕ್ಷಿಣ ಕನ್ನಡದ 2-3 ಕುಟುಂಬಗಳು ಹೇಳಿದ್ದು ನಮಗೆ ಮಾಹಿತಿ ಇದ್ದಾವೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮನೇಲಿ ತಿಥಿನೋ ದೇವರ ಕಾರ್ಯನೋ ಆಗ್ಬೇಕಾಗಿದೆ, ಬಟ್ ಮಧ್ಯಾಹ್ನದ ಹೊತ್ತಿಗೆ ಪುರೋಹಿತರು ಬರೋದಿಲ್ಲ ಅಂತ ಹೇಳಿ ಕಳಿಸ್ತಾರೆ. ಅಂದ್ರೆ ಆ ಖಂಡಿತವಾಗೂ ನಡೆದಿದೆ. ಜೊತೆಗೆ ಯಾರೆಲ್ಲ ಈ ತರದಲ್ಲಿ ಮಾತಾಡ್ತಾರೋ ಅಂತವರ ಮೇಲೆ ಸಿಕ್ಕಲ್ಲೆಲ್ಲ ಪೊಲೀಸ್ ಸ್ಟೇಷನ್ಗಳು ಹೋಗಿ ಕಂಪ್ಲೇಂಟ್ ಕೊಡೋ ಅಂತದ್ದು. ಅವ್ರನ್ನ ಹೆರಾಸ್ ಮಾಡ್ಲಿಕ್ಕಾಗಿ ಎಷ್ಟು ದಿವಸ ಅಂತ ಯಾರು ವಿತ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಸಾಧ್ಯ? ಅಂದ್ರೆ ಈ ತರದಲ್ಲಿ ಅಘೋಷಿತ ನಿಷೇಧಗಳು, ಅಘೋಷಿತ ಬಹಿಷ್ಕಾರಗಳು ಎಲ್ಲವೂ ಏನಾಗಿದೆ ನಮ್ಮ ಪದ್ಧತಿಯಲ್ಲಿ ಮತ್ತೆ ನಮ್ಮ ಒಂದು ಸಮಾಜದಲ್ಲಿ, ಅದರಲ್ಲೂ ಕೂಡ ಈ ಬ್ರಾಹ್ಮಣ ವರ್ಗ, ಅದರಲ್ಲೂ ಹವ್ಯಕರಲ್ಲಿ ಅವರಿಗೊಂದು ಸ್ಥಾನಮಾನ ಸಮಾಜದಲ್ಲಿ ನೀವು ಹೇಳಿದ್ದು ವಿಮಲಾ ಅವರು ಹೇಳಿದ ಮಾತನ್ನು ಆಗಂದು ನಾನು ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಶ್ರೇಣೀಕೃತ ಸಮಾಜದಲ್ಲಿ ಈ ಮೇಲ್ವರ್ಗದ ಸಮಾಜದಲ್ಲಿ ಯಾರ್ಯಾರಿದ್ದಾರೆ ಅವರಿಗೆ ಅದೊಂದು ರೀತಿಯ ಭ್ರಮೆಯಲ್ಲಿ ಇದ್ದಾರೆ. ಇನ್ನೂ ಕೂಡ ಸಮಾಜದಲ್ಲಿ ನಾವು ಮೇಲೆ ಮೇಲೆ ಅಂತ ಹೇಳುವಂಥದ್ದನ್ನು ತಿಳ್ಕೊಂಡಿದ್ದಾರೆ, ಇನ್ಕ್ಲೂಡಿಂಗ್ ಹೇರಿಕೆ. ಇಂಥ ಹೇರಿಕೆಗಳು ಏನಾಗುತ್ತೆ ಅಂದ್ರೆ ಆ ಕುಟುಂಬದಲ್ಲಿರುವಂತಹ ಕುಲಪುರೋಹಿತರಾಗಲಿ ಅಲ್ಲೇ ವ್ಯವಸ್ಥೆಗಳಲ್ಲಿ ತಮ್ಮನ್ನು ತಾವು ಒಪ್ಪಿಕೊಳ್ಳದೆ ಸಾಮಾನ್ಯ ಜನ ತೊಂದರೆ ಪಡ್ತಾರೆ. ಸಾಮಾನ್ಯ ಅಲ್ಲ, ಅವ್ರ ಮಾನಸಿಕ ನೆಮ್ಮದಿ ಹಾಳಾಗ್ತದೆ. ದಿನ ಏನೋ ಹೊಟ್ಟೆ ಮಾಡ್ತಕ್ಕಂಥ ಶ್ರೀಮಂತರಲ್ಲ ಹವ್ಯಕರು, ಕುಟುಂಬದಲ್ಲಿ ಎಲ್ಲ ಕಡೆ ಒಡಕು ಹುಟ್ಟಿದೆ. ಗಂಡ ಮಠದ ಪರವಾಗಿರ್ತಾನೆ, ಹೆಂಡತಿ ತನ್ನ ಮಠ, ಅಣ್ಣ ತಮ್ಮಂದ್ರಿಗೆ ಸರಿ ಇಲ್ಲ. ಈಗ 4 ಜನ ಅಣ್ಣ ತಮ್ಮಂದಿದ್ರೆ ಅದ್ರಲ್ಲಿ 2 ಜನ ಮಠಕ್ಕೆ ಹೋಗ್ತಾರೆ, 2 ಜನ ಹೋಗೋದಿಲ್ಲ. ನಾವು ಒಟ್ಟಿಗೆ ಅಣ್ಣ ತಮ್ಮಂದ್ರು ಒಟ್ಟಿಗೆ ಸೇರಿದ್ರೆ ಒಂದು ಓಪನ್ ಆಗಿ ಮಾತಾಡುವಂತ ಒಂದು ಆತ್ಮೀಯತೆ ಕಳ್ಕೊಂಡಿದ್ದೇವೆ, ಪರಿಸರ ಇಲ್ಲ. ಯಾಕೆಂದ್ರೆ ಗೊತ್ತಿದೆ ಆ ಕಡೆಗೆ, ಹಾಗಾಗಿ ಅಲ್ಲಿಂದ ಅಲ್ಲಿಗೆ ಎಷ್ಟು ಬೇಕೋ ಅಷ್ಟು ಆ ರೀತಿ ಇದಾಗಿದೆ. ಇನ್ನೊಂದು ವಿಚಾರ ಹೇಳ್ತೇನೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತೇಳಿ ಎದುರುಕಳೆ ಈಶ್ವರ್ ಭಟ್ ಮತ್ತು ಅವರು ಹಾಕಿದ್ದಾರೆ. ಆ ಸಂದರ್ಭದಲ್ಲಿ ಅದು ಚೀಫ್ ಸೆಕ್ರೆಟರಿ ಅವ್ರ ಹತ್ರ ಅದು ಈಗ ಬಂದಿಲ್ಲ. ಅಂತ ಸಂದರ್ಭದಲ್ಲಿ ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿದವರು ಇದಾರಲ್ಲ, ಇವರು ಈ ಸಮಾಜದ ಶಿಷ್ಯರೇ ಅಲ್ಲ ಅನ್ನುವಂಥ ಆಪಾದನೆಯನ್ನು ಮಾಡಿದ್ದಾರೆ. ಆದ್ರೆ ನಾನು ಇಲ್ಲಿ ಒಂದು ದಾಖಲೆ ನಿಮ್ಗೆ ತೋರಿಸ್ತಾ ಇದ್ದೇನೆ. ಎದುರುಕಳ ಈಶ್ವರ ಭಟ್ರಿಗೆ ಇದು ಮಠದಿಂದ ಕೊಟ್ಟಂತ ಸಮ್ಮಾನ ಪತ್ರ, ಸಮ್ಮಾನ ಪತ್ರ. ಸಂಬಂಧ ಶಿಷ್ಯರೇ ಅಲ್ಲ ಅಂತೇಳಿ ಅವರು ಇಲ್ಲಿ ಬೆಂಗಳೂರಿನಲ್ಲೇ ಒಂದು ವಲಯದ ಅಧ್ಯಕ್ಷರಾಗಿ ಎಷ್ಟೋ ಕಾಲ ಸೇವೆ ಮಾಡಿದಂತವರು ಲಕ್ಷಾಂತರ ರೂಪಾಯಿಯನ್ನ ಮಠದ ಇದಕ್ಕೆ ಶಾಲೆಗೆ ದೇಣಿಗೆ ಕೊಟ್ಟಂತ ವಿಜಯನಾಮ ಸಂವತ್ಸರ ಶ್ರೀ ಪುಷ್ಯ ಶುಕ್ಲ ತದಿಗೆಯು ಶನಿವಾರದಂದು ಶ್ರೀ ಗುರುಪೀಠಕ್ಕೆ ಭಿಕ್ಷಾ ಸೇವೆಯನ್ನು ತಾವು ನೆರವೇರಿಸಿದ್ದೀರಿ. ಅದು ಶಿಷ್ಯರಿಗೆ ಕೊಟ್ಟಂತ ಪತ್ರ ಇದು. ಅಂದ್ರೆ ಈ ರೀತಿ ಇದೆ. ಮಾತ್ರ ಅಲ್ಲ, ಈ ಘಟನೆ ಆದಾಗ ಅಂದ್ರೆ ಈಗ ಮೊದಲಿಗೆ ಇದು ಪ್ರಾರಂಭ ಆದಾಗ ನಾನು ತಾರೀಕು ಕೂಡ ಹೇಳ್ತೇನೆ. 7 ಜುಲೈ 2014 ನಾನು ಗುರುಗಳಿಗೆ ಏನು ಹೇಳಿದ್ದೆ ಅಂತ ಹೇಳಿದ್ರೆ, ನಾನು ಅವರ ತುಂಬ ಆತ್ಮೀಯ ಇದರಲ್ಲಿದ್ದೆ. ನಾನಿದ್ದೆ ನೋಡಿ, ರಾಮನ ಒಂದು ಉದಾಹರಣೆಯಿಂದ ತಗೊಂಡು ನೀವು ಕೂಡಲೇ ಪೀಠ ತ್ಯಾಗ ಮಾಡಬೇಕು. ಅದಿಲ್ವೋ ನೀವು ಸತ್ಯದ ಪರವಾಗಿದ್ದೀರಿ ಅಂತಾದರೆ, ಅಂದರೆ ನೀವು ನಿಮ್ಮ ವಿರುದ್ಧ ಮಾಡಿದಂಥ ಆಪಾದನೆ ಸಂಪೂರ್ಣ ಸುಳ್ಳು ಅಂತಾದರೆ ನೀವು ಹೋರಾಟ ಮಾಡಿ, ಸರಿಯಾಗಿ ತ್ಯಾಗ ಮಾಡಿ ಹೋರಾಟ ಮಾಡಿ ಅಂತ ಮತ್ತೆ ಪೀಠಕ್ಕೆ ಬನ್ನಿ. ಅಲ್ಲ, ನಿಮ್ಮ ಜೊತೆ ನಾವಿದ್ದೇವೆ. ಆದರೆ ಮಾಡಿದ್ದೇನು, ಆ ವ್ಯಕ್ತಿ ಬಗ್ಗೆ ಒಂದು ಸುಳ್ಳು ಕೇಸನ್ನು, ಅಂದರೆ ಬ್ಲ್ಯಾಕ್ ಮೇಲ್ ಅಂತ ಒಂದು ಕೇಸನ್ನು ದಾಖಲೆ ಮಾಡಿ ಅವರೊಂದು 20 ದಿವಸ ಜೈಲಿನಲ್ಲಿ ಕೂರಿಸಿ ಅವರು ಮೀಡಿಯಾಕ್ಕೂ ಬರೋಂಗಿಲ್ಲ. ಆ ಥರ ಅವ್ರು ಏನು ಅವ್ರು ಹೇಳಬೇಕಾದ್ರೆ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಕೊನೆ ಪ್ರಶ್ನೆ ಕೇಳ್ತೀನಿ. ಉಗ್ರಪ್ಪ ನೇತೃತ್ವದ ಏನು ಮಹಿಳಾ ದೌರ್ಜನ್ಯ ತಡೆ ಸಮಿತಿ ಇದೆ, ವಿಮಲಾ ಅವರು ಕೂಡ ಅದರ ಸದಸ್ಯರಾಗಿದ್ದಾರೆ. ಸೊ ಈ ಒಂದು ಸಮಿತಿಯಿಂದ ನಿಮಗೆ ಏನು ನ್ಯಾಯ ಸಿಗುತ್ತೆ? ಅಲ್ಲ, ನಾವೀಗ ಅವ್ರು ಹೇಳಿದಾಗ ನಮ್ಮ ಎಲ್ಲ ನಾವೇನು ಪಾಯಿಂಟ್ಸ್ ಕೊಟ್ಟಿದ್ದೇವೆ ಅದಕ್ಕೆ ತುಂಬ ಒಳ್ಳೆಯ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ಹೌದು, ಒಬ್ಬ ಸ್ವಾಮೀಜಿಯಾಗಿ ಅವರು ಈ ರೀತಿ ಸ್ವೀಕರಿಸಬಹುದು ಅಷ್ಟೇ. ಅಲ್ಲ, ಅವರು ಕೂಡಲೇ ಇವರಿಗೆ ಮಾಡ್ತಕ್ಕಂಥ ಅವಕಾಶ ಏನಿದೆ ಅವಕಾಶ ಏನಿದೆ ನಿಮ್ಮ ಸಮಿತಿಗೆ? ಅದಲ್ಲ, ಒಂದೇನಂತಂದ್ರೆ ನಾವು ಅವರನ್ನ ಸಮನ್ ಮಾಡಿ ಆಕ್ಷನ್ ತಗೊಳ್ಳುವ ಇದಿಲ್ಲದೆ ಇರಬಹುದು, ಬಟ್ ಕನ್ಸರ್ನ್ಡ್ ಅಫಿಷಿಯಲ್ಸ್ ಏನಿದ್ದಾರೆ ಡಿಲೇ ಆಗ್ತಾ ಇದೆಯಲ್ಲ, ಆ ಡಿಲೇಯನ್ನ ಮಾಡದೆ ಇರುವ ತರದಲ್ಲಿ ಇಮಿಡಿಯೇಟ್ ಆಗಿ ನೀವು ಆಕ್ಷನ್ ಮಾಡಬೇಕು ಅಂತ ಹೇಳಿ. ಹೌದು, ಪ್ರೊಸೀಜರ್ಸ್ ಅನ್ನ ಫಾಸ್ಟ್ ಮಾಡುವಂತಹ ಏನು ಫೈಂಡಿಂಗ್ಸ್ ಇದೆ ಅದನ್ನ ಜಗತ್ತಿನ ಮುಂದೆ ಇಡುವ ನಿಮ್ಮ ಮೇಲೆ ಮತ್ತೆ ಆರೋಪ ಬರುತ್ತೆ ಸಮಿತಿ ಮೇಲೆ. ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ, ಅಲ್ಲ, ಆರೋಪಗಳು ಬರಬಹುದು, ಇಲ್ಲ ಅಂತ ನಾವ್ ಹೇಳಲ್ಲ. ಬಟ್ ನ್ಯಾಯದ ಪರವಾಗಿ ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆ ಮಾಡೋದಕ್ಕೆ ಶಿಫಾರಸು ಕೊಡುವಂತಹ ಸಮಿತಿಯಾಗಿ ಕೇವಲ ಇವರಿಬ್ರು ಮಹಿಳೆಯರಷ್ಟೇ ಅಲ್ಲ, ಇನ್ನು ಬೇರೆಯವರು ಕೂಡ. ಆದ್ರೆ ನಾವು ಹೆಸರು ಗೊತ್ತಿಲ್ಲ, ಆದ್ರೆ ನಾವು ಹೇಳ್ತಾ ಇರೋದು ಇಷ್ಟೇನೆ,
ನಾವು ಮಠದ ವಿರುದ್ಧ ಅಲ್ಲ, ಅಖಿಲ ಹವ್ಯಕ ಒಕ್ಕೂಟ ಮಠದ ವಿರುದ್ಧ ಅಲ್ಲ. ಮಠ ಉಳಿಬೇಕು, ಚೆನ್ನಾಗಿರಬೇಕು, ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತ ಅನ್ನೋದು ಅದೇ ಕಾರಣಕ್ಕಾಗಿ ನಾವು ಇವರನ್ನು ವಿರೋಧ ಮಾಡ್ತಾ ಇದ್ದೇವೆ. ಸೊ ಧರ್ಮಸ್ಥಳರೇ, ಕೊನೆಯದ ಕೇಳ್ತೀನಿ, ಈ ಮಠದ ನೇತೃತ್ವ ವಹಿಸಿದಂಥವ್ರು ಕೆಳಗೆ ಇಳಿದ ತಕ್ಷಣನೇ ಆ ಮಠದ ಸುತ್ತಕೊಂಡಿರ್ತಕ್ಕಂಥ ಎಲ್ಲಾ ಸಂಶಯಗಳು, ಅನುಮಾನಗಳು ದೂರ ಹೋಗ್ಬಿಡ್ತಾರೆ. ಇಲ್ಲ ಹಾಗಲ್ಲ. ಈಗ ಪ್ರಶ್ನೆ ಬಂದಿರುವಂತದ್ದು ಮೇಜರ್ ಆಗಿ ಈ ಮಠದಲ್ಲಿ ಪೀಠದಲ್ಲಿ ಕೂತಿರುವಂತ ಪೀಠಾಧಿಪತಿ ದಂಡಾಧಿಕಾರಿ, ಅದು ನೀವು ಯಾವ ಶಬ್ದವನ್ನು ಬಳಸ್ತಿಲ್ಲ. ಬಟ್ ಅವರು ಕಳಂಕಿತರಾಗಿ ಆ ಮಠದಲ್ಲಿ ಒಬ್ಬ ಗುರುವಾಗಿ ಮುಂದುವರಿಯುವ ಅರ್ಹತೆಯನ್ನು ಕಳೆದುಕೊಂಡಿದ್ದಾರೆ. ಆತ್ಮಶೋಧನೆ ಆಗ್ಬೇಕು, ಅವ್ರು ಹೊರಗಡೆ ಬರಬೇಕು ಅಷ್ಟೇ. ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನ ಪ್ರದರ್ಶನ ಮಾಡಬೇಕು ಅಂತ ಅನ್ನೋದು ನಮ್ಮ ಡಿಮ್ಯಾಂಡ್. ವಿಮಲಾ ಅವರೇ, ಸತ್ಯನಾರಾಯಣ ಭಟ್ರೆ ಮತ್ತು ಉದಯ ಧರ್ಮಸ್ಥಳರೇ, ಇಷ್ಟೊತ್ತು ತಾವು ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ಒಂದು ಇರ್ತಕ್ಕಂಥದ್ದು, ರಾಮ ಒಂದು ಆದರ್ಶ ಅಂತ ಹೇಳ್ತಾರೆ, ಆದರ್ಶವನ್ನ ಪಾಲನೆ ಮಾಡ್ಬೇಕಾ, ತನ್ನ ಹೆಂಡತಿನ ಕಾಡಿಗೆ ಅಟ್ಟಿ ಅಗ್ನಿ ಪರೀಕ್ಷೆ, ಇವೆಲ್ಲವೂ ಕೂಡ ಪುರಾಣ ಮತ್ತೆ ನಿಜವಾದ ಕಲಿಯುಗ. ಇದು ಕಲಿಯುಗದಲ್ಲಿ ನಿಜವಾಗ್ಲೂ ರಾಮನ ಹೆಸರು ಹೇಳ್ತಕ್ಕಂಥ ರಾಘವೇಶ್ವರ ಶ್ರೀಗಳು ಸೀತೆಯ ಪಾತ್ರ ನಿರ್ವಹಿಸ್ತಾರ, ರಾಮನ ಪಾತ್ರ ನಿರ್ವಹಿಸ್ತಾರ ಅಂತ ಗೊಂದಲ ಇದೆ. ಸೊ ಇದು ಇವತ್ತಿನ ವಿಶೇಷ ಚರ್ಚೆ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.